ಯೇಸು ಕ್ರಿಸ್ತನ ನಾಮದಲ್ಲಿ ಹೊಂದಿಸಿಕೊಳ್ಳುತ್ತಾ ಈ ಸುಂದರ ದಿನವನ್ನ, ತಿಂಗಳ ಕೊನೆಯ ವಾರಗಳನ್ನ, ವರ್ಷವನ್ನ ನಾವು ಸಂಧಿಸ್ತಾ ಇದ್ದೇವೆ. ವರ್ಷದ ಕೊನೆಯ ತಿಂಗಳ ವಾರಗಳಲ್ಲಿ ದೇವರು ತಾನೇ ನಮ್ಮನ್ನ ಇಲ್ಲಿವರೆಗೂ ನಡೆಸಿದ್ದಾನೆ. ವಾಕ್ಯದ ಭಾಗಕ್ಕೆ ಸಾಗುವುದಕ್ಕಿಂತ ಮುಂಚೆ ನಮ್ಮ ಸಿರಗಳನ್ನು ಭಾಗಿಸುವ ಪ್ರಾರ್ಥನೆಗೆ ಸಾಗು. ಸ್ತುತಿಗೆ ಪಾತ್ರನಾಗಿರುವಂತಹ ಪರಲೋಕ ತಂದೆಯೇ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ತಂದೆಯೇ, ಈ ದಿನವು ನಮಗಾಗಿ ಸಿದ್ಧ ಮಾಡಿದ್ದಿ, ನಮಗಾಗಿ ಉಂಟು ಮಾಡಿದಂಥ ದಿನವಾಗಿದೆ. ನಮ್ಮನ್ನು ಆರಿಸಿಕೊಂಡಿದ್ದಿ ನಿನ್ನ ಮಗನ ಮೂಲಕ. ಆರಿಸಿಕೊಂಡಂತ ನಮಗೆ ಕೊಟ್ಟಂತ ಜವಾಬ್ದಾರಿಕೆಗಳ ಅನೇಕ ಭಾಗಗಳಲ್ಲಿ ಪ್ರಾಮುಖ್ಯವಾದಂಥ ಮೊದಲನೇ ಭಾಗ ನಿಮ್ಮನ್ನು ಆರಾಧಿಸುವುದೇ. ನಿಮ್ಮನ್ನು ಆರಾಧಿಸೋಕ್ಕೋಸ್ಕರವೇ ಈ ಲೋಕದಲ್ಲಿ ನಮ್ಮನ್ನು ಉಂಟು ಮಾಡಿದ್ದೀರಿ. ನಿಮ್ಮನ್ನ ಘನವನ್ನ ಸಲ್ಲಿಸುವುದಕ್ಕೂ, ಸ್ತುತಿ ಯಜ್ಞಗಳನ್ನು ಅರ್ಪಿಸುವುದಕ್ಕೂ, ತಂದೆಯೇ ನಿನ್ನ ಪರಿಶುದ್ಧ ವೇದ ವಾಕ್ಯಗಳನ್ನ ಕೇಳುವುದಕ್ಕೂ, ನಿನ್ನ ಮಗನಾದ ಯೇಸು ಕ್ರಿಸ್ತನ ಮೇಜಿನಲ್ಲಿ ಪಾಲ್ಗೊಳ್ಳುವುದಕ್ಕೂ, ಈ ಒಂದು ಕಾರ್ಯದಲ್ಲಿ 5 ಆತ್ಮೀಯದ ಕಾರ್ಯಗಳಲ್ಲಿ ಪಾಲ್ಗೊಳ್ಳೋದಕ್ಕೆ ನಮ್ಮನ್ನು ಬರಮಾಡಿದಕ್ಕಾಗಿ ಸ್ತೋತ್ರ. ವಾಕ್ಯದ ಭಾಗದಲ್ಲಿ ನಮ್ಮನ್ನು ನಡೆಸಿರಿ. ಮಾತಾಡದ ದಾಸನಾದ ನನ್ನನ್ನು ಪಾದ ಬಳಿಗೆ ಒಪ್ಪಿಸ್ತೇನೆ. ಪವಿತ್ರಾತ್ಮ ಸಹಾಯದೊಂದಿಗೆ ಮಾತ್ರವೇ ಮಾತಾಡೋಕ್ಕೆ ಬಲಪಡಿಸಿರಿ. ಕೇಳುವುದ ಹೃದಯದ ಭಾಗ್ಯ ತಿಳಿಸಿರಿ. ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ, ಜೀವದ ತಂದೆ, ಆಮೇನ್. ಕ್ರಿಸ್ತನಲ್ಲಿ ಪ್ರೇರೆ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ಹೊಂದಿಸಿಕೊಳ್ಳುತ್ತಾ, ದೇವರು ತಾನೇ ಈ ದಿನವನ್ನ ನಮಗೆ ರೂಪಿಸಿ ಕೊಟ್ಟಿದ್ದಾನೆ. ವರ್ಷಗಳ ಮುಕ್ತಾಯ ಮಾಡ್ತಾ ಇದ್ದೀವಿ. ಏನೆಲ್ಲ ಮಾಡಿದ್ದೀವಿ ವರ್ಷದಲ್ಲಿ ಅಂತ ನಾವು ಸ್ವಲ್ಪ ಮೆಲುಕಾಕಿ ನೋಡಬೇಕಾದಂತ ಸಂದರ್ಭ. ನಾನು ಕಳೆದ ವಾರದಲ್ಲಿ ಸಹ ಹೇಳಿದೆ, ಕಳೆದ ತಿಂಗಳ ಕೊನೆಯ ವಾರಗಳಲ್ಲಿ ಒಂದು ಸಾರಿ ನಮ್ಮ ಕಳೆದು ಬಂದಂತ ತಿಂಗಳು, ಕಳೆದು ಬಂದಂತ 2025 ನಾನು ಮಾಡಿದಂತ ಕಾರ್ಯಗಳು, ನಾನು ಮಾಡಿದಂತ ಪ್ರಿಯವಾದಂತ, ದೇವರಿಗೆ ಪ್ರಿಯವಾದಂತ ಕಾರ್ಯಗಳು, ನಾನು ಮನ ಮೆಚ್ಚುವಂತ ಕಾರ್ಯಗಳು, ಇಲ್ಲ ಅಂದ್ರೆ ಈ ಕಡೆ ನೆಗೆಟಿವ್, ನಾನು ದೇವರಿಗೆ ಇಷ್ಟವಿಲ್ಲದ ಕಾರ್ಯಗಳು, ನಾನು ಮನ ಮೆಚ್ಚದೇ ಇರುವಂತ ಕಾರ್ಯಗಳು. ಮುಖ್ಯವಾಗಿ 2 ವಿಷಯಗಳನ್ನ ನಾವು ಮಾಡಬೇಕಾಗಿದೆ. ಒಂದು, ನಮ್ಮ ಅಂತರಾತ್ಮದಲ್ಲಿ, ಅಂತರಂಗದಲ್ಲಿ, ನಮ್ಮ ಪರ್ಸನಲ್ ಲೈಫಲ್ಲಿ ಎಷ್ಟರ ಮಟ್ಟಿಗೆ ದೇವರಿಗೆ ಪ್ರಿಯವಾಗಿದ್ದು. ಎರಡನೇದು, ನಮಗೆ ಕೊಟ್ಟಂತ ಜವಾಬ್ದಾರಿಕೆಗಳನ್ನ ಎಷ್ಟರ ಮಟ್ಟಿಗೆ ನಾವು ಪರಿಪೂರ್ಣತೆ ಮಾಡಿದ್ದೇವೆ ಎಂಬಂತ ಕಾರ್ಯದಲ್ಲಿ ನಾವು ತೊಡಗಬೇಕಾಗಿದೆ. ಯಾಕೆ ವಿಷಯವನ್ನ ನಾನು ಕಳೆದ ವಾರ ಹೇಳ್ತಿದ್ದೀನಿ, ಈಗಲೂ ಅದನ್ನ ಮರುಕಳಿಸ್ತಿದ್ದೀನಿ ಅಂದ್ರೆ, ಲೆಕ್ಕ ಕೊಡುವಂತ ಹಂಗಿನಲ್ಲಿ ನಾವಿದ್ದೇವೆ. ನಾವು ಲೆಕ್ಕ ಕೊಡಬೇಕಾಗಿದೆ. ಯಾರಿಗೆ? ಒಂದು ಉಪಾಧ್ಯಾಯರು ಶಾಲಾ ಮಕ್ಕಳಿಗೆ ಕೊಟ್ಟಂತ, ಅವರ ಸ್ಟೂಡೆಂಟ್ಸ್ಗೆ ಕೊಟ್ಟಂತ ಕೆಲಸವನ್ನಾಗ್ಲಿ, ಆ ಹೋಮ್ ವರ್ಕ್ ಆಗ್ಲಿ, ಆ ಕೆಲಸವನ್ನಾಗ್ಲಿ, ಅದನ್ನ ಪೂರ್ಣತೆ ಮಾಡಿ ಅವ್ರು ಕೊಡಬೇಕು. ಒಬ್ಬ ಯಜಮಾನನಿಗೆ, ಒಬ್ಬ ಕೆಲಸಗಾರ ಅವನು ಕೊಟ್ಟಂತ ಕೆಲಸವನ್ನ ಮುಗಿಸಿ ಅದನ್ನ ಒಪ್ಪಿಸ್ಬೇಕು. ಮನೆಯ ಒಡೆಯನಿಗೆ ಮನೆಯ ಕೆಲಸಗಾರ ಆತನ ಕೆಲಸವನ್ನ ಮುಗಿಸಿ ಅವ್ರಿಗೆ ಕೊಡಬೇಕು. ಅದೇ ತರ ನಾವು ಸಹ ದೇವರಿಗೆ ನಮ್ಮ ಜವಾಬ್ದಾರಿಕೆಗಳನ್ನ ಕೊಟ್ಟಂತ, ಈ ಭೂಮಿಯಲ್ಲಿ ಕೊಟ್ಟಂತ ಕೆಲಸವನ್ನ ನಾವು ದೇವರಿಗೆ ಒಪ್ಪಿಸ್ಲೇಬೇಕು. ಯಾವ ಪಾತ್ರದಲ್ಲಿ ನಾವಿದ್ದೇವೆ, ಯಾವ ಸ್ಥಾನದಲ್ಲಿ ನಾವಿದ್ದೇವೆ, ಅದರಲ್ಲಿ ನಮ್ಮ ಜಾಗೃತಿಯನ್ನ ವಹಿಸ್ಬೇಕು. ಆ ಒಂದು ಪೊಸಿಷನ್ ನಾವು ದಾಟ್ಕೊಂಡೇ ಬಂದಿದ್ದೀವಿ. ಬಾಲ್ಯದಲ್ಲಿದ್ದೋ, ಯೌವನಸ್ಥರಾದೋ, ಮಧ್ಯಸ್ಥರಾದೋ, ಕುಟುಂಬ ಬಂತು, ಕುಟುಂಬದಲ್ಲಿ ಮುಪ್ಪಿನವರು, ಯಾವ್ಯಾವ ಭಾಗದಲ್ಲಿ ನಾವು ಏನೆಲ್ಲ ಮಾಡಿದ್ದೀವಿ ಅಂತ ಒಂದ್ಸರಿ ಮರುಕಳಿಸ್ಲೇಬೇಕು. ಒಂದು ಸಂದರ್ಭ ಬರ್ತದೆ ನ್ಯಾಯ ತೀರ್ಪಿನಲ್ಲಿ, ದೇವರು ನನಗೆ ಮುಪ್ಪಿನ ವಯಸ್ಸಾಗಿರುತ್ತೆ ಅಂತ ಇಟ್ಕೊಳ್ಳಿ. ಒಂದು 70 ವಯಸ್ಸಲ್ಲಿ ನಾನು ನ್ಯಾಯ ತೀರ್ಪಿಗೆ ಹೋಗದೆ ಅಂತ ಇಟ್ಕೊಳ್ಳಿ. ದೇವರು ನಾನು 70 ವಯಸ್ಸಿನಲ್ಲಿ ಬಂದಂತ ಘಟನೆಗಳ ಮಾತ್ರನೇ ಪ್ರಶ್ನೆ ಮಾಡ್ತಾರ ಅಂತ ಇಲ್ಲ. ನನ್ನ ಬಾಲ್ಯನು ಸಹ ಅಲ್ಲಿಗೆ ಪ್ರಶ್ನೆಗೆ ಬಂದು ನಿಂತ್ಕೋತದೆ. ನನ್ನ ಬಾಲ್ಯನು ಸಹ, ಇಲ್ಲ ನನ್ನ ಯೌವನ ಸಹ, ನನ್ನ ಬಿಫೋರ್ ಮ್ಯಾರೇಜು ಸಹ, ಆಫ್ಟರ್ ಮ್ಯಾರೇಜ್ ಸಹ ಬಂದು ನಿಂತ್ಕೋತದೆ ಪ್ರಶ್ನೆಗೆ. ಕೆಲವೊಂದು ಕಾರ್ಯಗಳನ್ನ ನಾವು ಸರಿ ಮಾಡ್ಕೊಂಡೇ ಹೋಗ್ಬೇಕು ಪ್ರಿಯರೇ. ದೂರದಲ್ಲಿದೆ ಆ ವಿಷಯ ಅಂದ್ರೆ, ಆ ವಿಷಯನ ಸರಿ ಮಾಡ್ಲಿಲ್ಲ ಅಂದ್ರೆ ನಾವು ಅಲ್ಲೋಗಿ ಮಾಡ್ಬೇಕು. ಒಂದು ಕೆಲಸ ಮಾಡ್ತೀರಿ, ಆ ಕೆಲಸವನ್ನ, ಅದು ತುಂಬಾ ದೂರ ಹೊಂಟೋಗಿದೆ, ತಿರ್ಗಾ ಆ ಕೆಲಸ ಅಲ್ಲೆಲ್ಲೋ ನಿಂತಿದೆ ಅಂದ್ರೆ ಏನ್ ಮಾಡ್ಬೇಕು? ಮತ್ತೆ ಬಂದು ಆ ಜಾಗದಲ್ಲಿ ಆ ಕೆಲಸನ ಸರಿ ಮಾಡಿ ನಾವು ಹೋಗ್ಬೇಕು. ಇದು ನಾವೆಲ್ಲರೂ ತಿಳಿದುಕೊಳ್ಳಬೇಕಾದ ವಿಷಯ. ನಾ ಹೇಳುವಂತ ಮಾತು ನಿಮ್ಗೆ ಅರ್ಥ ಆಗತ್ತೆ ಅನ್ಸ್ತದೆ. ಎಲ್ಲಿ ನಾವು ಸರಿ ಮಾಡ್ಕೋಬೇಕು ಅಲ್ಲಿ ನಾವು ಸರಿ ಮಾಡ್ಕೊಳ್ಳಿಲ್ಲ, ಎಲ್ಲಿ ಅದನ್ನ ತಿದ್ಕೋಬೇಕು ಅಲ್ಲಿ ನಾವು ತಿದ್ಕೊಳ್ಳಿಲ್ಲ, ಎಲ್ಲಿ ನಾನು ಅದನ್ನ ಪೂರ್ಣತೆ ಮಾಡ್ಬೇಕು ಅದು ಪೂರ್ಣತೆ ಮಾಡಿಲ್ಲ ಅಂದ್ರೆ ಜಡ್ಜ್ಮೆಂಟ್ ಇಸ್ ಕಮಿಂಗ್. ಗಾಡ್ಸ್ ಎಲ್ಲಾ ಪ್ರಶ್ನೆನೂ ಕೇಳ್ತಾರೆ. ಅವಾಗ ನಾವು ಪ್ರಶ್ನಾರ್ಥಕವಾಗಿ ನಿಂತ್ಕೊಂಡ್ರೆ ನನ್ನ ಪೊಸಿಷನ್ ಏನು ಅಂತ ನಮ್ಗೆಲ್ಲರಿಗೂ ಗೊತ್ತಿದೆ. ಬರುವಂತ ವಾರದಲ್ಲಿ ನಮ್ಮ ಪೊಸಿಷನ್ ಏನು ಬಗ್ಗೆ ನಾನು ಮಾತಾಡ್ತಾ ಇರ್ತೇನೆ. ನಾವು ಇವತ್ತು ನೋಡುವಂತ ಒಂದು ವಿಶೇಷ ಭಾಗ, ಕಳೆದ
ಒಂದು ಸ್ಥಳದಲ್ಲಿ ನನ್ನನ್ನು ಕರೆದಿದ್ರು. ಆ ಸ್ಥಳದಲ್ಲಿ ನಾನು ಹೋದಾಗ ಅಲ್ಲಿ ನಾಮತರ ಸಭೆಯವರೇ, ಡಿನಾಮಿನೇಷನ್ ಮಕ್ಕಳೇ, ಅಲ್ಲಿ ನಾನು ಮಾತಾಡಿದಂತ ಸಬ್ಜೆಕ್ಟ್ ನಾನು ಸಭೆಯಲ್ಲೂ ಸಹ ಮಾತಾಡಬೇಕು ಅಂತ ಬಯಸ್ತಿದ್ದೇನೆ. ಕ್ರಿಸ್ತನ ಪ್ರಿಯ, ಅದೊಂದು ವಿಷಯದಲ್ಲಿ ನಿಮ್ಮ ಜೊತೆಯಲ್ಲಿ ಸಾಗುವ, ನಮ್ಮ ಸತ್ಯವೇದನ ತಿಳಿಸ್ಕೊಳ್ಳುವ. ನಾವೆಲ್ಲರೂ ಹೇಳುವಂತ ಮಾತು, ಅನೇಕ ಗ್ರಂಥಗಳಿದೆ ಭೂಮಿಯಲ್ಲಿ, ಅನೇಕ ಪುಸ್ತಕಗಳಿದೆ, ಅನೇಕ ರೈಟರ್ಸ್ಗಳು ತುಂಬಾ ಪುಸ್ತಕಗಳು ಬರೆದಿದ್ದಾರೆ. ಲೈಬ್ರರಿಗೆ ಹೋದ್ರೆ ದೊಡ್ಡ ದೊಡ್ಡ ಬರಹಗಾರರು, ಮೇಧಾವಿಗಳು, ಕವಿತೆಗಾರರು, ಪದ್ಯಗಾರರು ಅನೇಕ ನಾವೆಲ್ಸ್ಗಳನ್ನ, ಅನೇಕ ಸ್ಟೋರಿಗಳನ್ನ ಬರೆದಿರೋದು ನಾವು ನೋಡಿದ್ದೀವಿ. ನಮಗೂ ಸಹ ಕೆಲವೊಂದು ವಿಷಯಗಳು ಗೊತ್ತಿದೆ. ಆ ಪುಸ್ತಕ ಯಾರು ಬರೆದಿದ್ದು, ಆ ಒಂದು ಸ್ಟೋರಿ ಯಾರು ಬರೆದಿದ್ದು, ಅದೆಲ್ಲಿಂದ ಬಂತು, ಎಲ್ಲ ನಮ್ಗೆ ಗೊತ್ತಿದೆ. ಎಲ್ಲದಕ್ಕೂ ಒಂದು ಶಿಕ್ಷಣೆಯನ್ನ ಮಾಡಿಕೊಂಡು ಒಂದು ವಿಷಯನ ಅಂಶವನ್ನ ಮಾಡಿಕೊಂಡು ಬರೆದಿರ್ತಾರೆ. ಇವತ್ತು ಅದು ಮಾತ್ರ ಬಿಟ್ಟು ಧರ್ಮದ ಒಳಗಡೆ ಬಂದ್ರೆ ಅನೇಕ ಧರ್ಮಗಳಿದೆ ಭೂಮಿಯಲ್ಲಿ. ಅವ್ರಿಗೆ ಧರ್ಮಕ್ಕೆ ತಕ್ಕಂತೆ ಅವರಿಗೆ ಆದಂತ ಒಂದು ಪುಸ್ತಕಗಳಿದೆ. ಆ ಪುಸ್ತಕ ಸಹ ಕೆಲವೊಂದು ವಿಷಯಗಳನ್ನ ಹೇಳ್ತಾನೆ ಇರ್ತದೆ. ಅನೇಕ ಧರ್ಮಗಳಿದೆ, ಅನೇಕ ಧರ್ಮಗಳಿಗೂ ಒಂದು ಪುಸ್ತಕ ಇದೆ. ದೇವ ಮಕ್ಕಳಾಗಿರುತ್ತೆ ನಮಗೂ ಸಹ ಒಂದು ಪುಸ್ತಕ ಇದೆ. ಇಸ್ ಅ ಹೋಲಿ ಬೈಬಲ್, ಪರಿಶುದ್ಧ ಸತ್ಯವೇದ ನಮ್ಮ ಕೈಯಲ್ಲಿದೆ. ಈ ಸತ್ಯವೇದ ಒಂದು ಒಳಗಡೆನೆ ನಮ್ಮ ಬದುಕನ್ನ ರೂಪಿಸ್ಕೋಬೇಕಾಗಿದೆ. ಇದಕ್ಕೆ ಬೇರೆ ಮಾತು ನಮಗಿಲ್ಲ. ಇದನ್ನ ಬಿಟ್ಟು ನಾವು ಬೇರೆ ಮಾತಾಡೋದಕ್ಕೆ ನಮ್ಗೆ ಅವಶ್ಯಕತೆಗಳೇ ಇಲ್ಲ. ಒಂದು ವೇಳೆ ಇದನ್ನ ಬಿಟ್ಟು ಬೇರೆ ಮಾತುಗಳನ್ನ ಮಾತಾಡುವವರ ಜೊತೆಯಲ್ಲಾಗಲಿ ಅವರ ಸಂಪರ್ಕವಾಗಿ ನಾವು ಯಾವತ್ತೂ ಇಟ್ಕೊಳ್ಬಾರ್ದು. ನಾನು ಹೇಳ್ತಾ ಇರೋದು ಸತ್ಯವೇದವನ್ನ ಬಿಟ್ಟು, ಬೈಬಲ್ ಅನ್ನ ಬಿಟ್ಟು ಬೇರೆ ಲೋಕದ ಮಾತಾಗಲಿ, ಬೇರೆ ಪುಸ್ತಕದ ಮಾತಾಗಲಿ ನಮಗೆ ಅವಶ್ಯಕತೆಗಳಿಲ್ಲ. ಅವರಿಗೂ ಸಹ ಅದೇ ಇದೆ. ಅವರು ಸಹ ಅವರಿಗೆ ಹೋಲಿಕೆ ಆದಂತ, ಅವರು ನಂಬಿರುವಂತ ಪುಸ್ತಕದ ಮೇಲೆ ಅವರು ಅವಲಂಬಿಸ್ಕೊಂಡಿರ್ತಾರೆ. ಅವ್ರಿಗೇನಾದ್ರು ಬೈಬಲ್ ಬಗ್ಗೆ ಹೇಳಿ ಕೇಳೋದಿಲ್ಲ, ಯೇಸು ಕ್ರಿಸ್ತರು ಅಂತ ಹೇಳಿ ಕೇಳೋದಿಲ್ಲ, ದೀಕ್ಷಾಸ್ಥಾನದ ಬಗ್ಗೆ ಹೇಳಿ ಕೇಳೋದಿಲ್ಲ. ಯಾಕಂದ್ರೆ ಅವರೊಂದು ಸಿದ್ಧಾಂತದಲ್ಲಿ, ಅವರೊಂದು ಪುಸ್ತಕದಲ್ಲೇ ಒಳಪಟ್ಟಿರ್ತಾರೆ. ನಾವು ಸಹ ದೇವ ಮಕ್ಕಳಾಗಿರುವಂತ ನಾವು ಸಹ ಈ ಪುಸ್ತಕದ, ಈ 66 ಪುಸ್ತಕದ ಒಳಗೊಂಡಂತೆ ಇರಬೇಕೇ ಹೊರತು ಇದು ಮೇಲ್ಗೊಂಡಂತ ವಿಷಯಗಳಿಗೆ ನಮಗೆ ಅವಶ್ಯಕತೆಗಳಿಲ್ಲ. ನಾವು ತುಂಬಾ ಜಾಗೃತಿ ವಹಿಸ್ಬೇಕಾಗಿದೆ. ಒಂದು ವೇಳೆ ಅದನ್ನ ಧ್ಯಾನ ಮಾಡ್ಬೇಕಾ, ಅದನ್ನ ಓದಬೇಕಾದ್ರೆ ಓದಿ, ಧ್ಯಾನ ಮಾಡೋದ್ ಬೇಕಾಗಿಲ್ಲ. ಧ್ಯಾನ ಮಾಡೋದು ಸತ್ಯವೇದ ಮಾತ್ರ. ಅದೇ ಕೀರ್ತನೆಗಾರ ಹೇಳ್ತಾನೆ 1ನೇ ಅಧ್ಯಾಯದಲ್ಲಿ, ಹಗಲಿರುಳು ಧ್ಯಾನ ಮಾಡುವವನು ಧನ್ಯನು. ಯಾವುದು? ಸತ್ಯವೇದ, ಧರ್ಮಶಾಸ್ತ್ರ. ನಾವು ಇನ್ನೊಂದು ಪುಸ್ತಕ ಓದಬಹುದು, ಇನ್ನೊಂದು ಧರ್ಮದ ಪುಸ್ತಕ ಓದಬಹುದು. ತಿಳ್ಕೊಳ್ಳೋದಕ್ಕೆ ಏನು ತಪ್ಪೇನಿಲ್ಲ. ಅದಕ್ಕೆ ಒಳಗೊಂಡಂತ ವಿಷಯಗಳಕ್ಕೆ ನಾವು ಪರಿಪಾಲಿಸುವಂತ ಸಂದರ್ಭ ಬಂದಾಗ, ಇದು ಸರಿ ಅದು ಸರಿ ಅಂತ ಬಂದಾಗ ನಾವು ಫೇಲ್ ಆಯ್ತಾ ಇರ್ತೀವಿ. ನಾವು ಎಲ್ಲೋ ಮುಗ್ಗರಿಸಿ ಬೀಳ್ತಾ ಇದ್ದೀವಿ ಅಂತ ಅರ್ಥ. ಇವತ್ತು ಅದಾಗಿದೆ, ದೇವ ಮಕ್ಕಳ ಮಧ್ಯದಲ್ಲಿ ಅದಾಗಿದೆ. ಅವರ ಜೊತೆಯಲ್ಲಿ ಸಂಪರ್ಕ ಮಾಡ್ಕೋತಾರೆ, ಅವರ ಜೊತೆಲಿ ಒಡನಾಟ ಮಾಡ್ಕೋತಾರೆ. ಆ ಫ್ರೆಂಡ್ ಅಂತ ಹೇಳ್ಬೋದು, ಆ ಕುಟುಂಬ ಅಂತ ಹೇಳ್ಬೋದು, ಅವರ ಜೊತೆಲಿ ಇಜ್ಜೋಡವಾಗಿರ್ತಾರೆ. ನಂತರ ಏನಾಗುತ್ತೆ, ಅವರ ಬದುಕಿನ ಜೊತೆಯಲ್ಲೇ ಇವ್ರ ಜೊತೆಲಿ ಸೇರ್ಬಿಡ್ತಾರೆ. ಕೊನೆಗೆ ಏನಾಗ್ತಾರೆ, ಸತ್ಯವೇದ ಕಡೆ, ಸತ್ಯದ ಮಾರ್ಗದ ಕಡೆ, ನೀತಿಯ ಮಾರ್ಗದ ಕಡೆ ಬರೋದೇ ಇಲ್ಲ. ತುಂಬಾ ಲಾಂಗ್ ಹೋಗ್ತಾರೆ. ಇದನ್ನು ಸಹ ದೇವರ ಪ್ರಶ್ನೆ ಕೇಳ್ತಾನೆ ಪ್ರಿಯ ನಮಗೆ. ಇಸ್ರಾಯೇಲ್ರು ಇದನ್ನೇ ಮಾಡಿದ್ದು. ನಾನು ದೇವರ ವಾಕ್ಯದ ಪ್ರಕಾರ, ದೇವರು ಹೇಳುವಂತ ಪ್ರಕಾರ ಇಸ್ರಾಯೇಲ್ರಿಗೆ ಹೇಳಿದಂತ ಕಾರ್ಯ ಅಂದ್ರೆ, ನೀವು ಯಾವ ಕಾರಣಕ್ಕೂ ಅವ್ರ ಜೊತೆಲಿ ಇಚ್ಚೋಡುವಾಗಬೇಡಿ. ಮೊಹಾಬ್ಯರ ಜೊತೆಲಿ, ಅಮೋರಿಯರ ಜೊತೆಲಿ, ಫಿಲಿಸ್ಟರ ಜೊತೆಲಿ, ಐಗುಪ್ತರ ಜನರ ಜೊತೆಲಿ ಯಾವ ಕಾರಣಕ್ಕೂ ಸೇರಬೇಡಿ. ನೀವ್ ಏನ್ 12 ಗೋತ್ರ ಇದ್ದೀರಾ, ನಿಮ್ಗೊಂದು ಸರ್ಕಲ್, ನಿಮ್ಗೊಂದು ಬೇಲಿ ಹಾಕೊಂಡು ನೀವು ಬದುಕನ್ನ ಬದುಕಲಿ. ನಿಮಗೆ ನಾನು ಧರ್ಮಶಾಸ್ತ್ರ ಮೋಶೆ ಮೂಲಕ ಕೊಟ್ಟಿದ್ದೇನೆ. ಅದ್ರಲ್ಲಿ ಏನಿದೆ ಅದು ವಿಧಿ ನಿಯಮಗಳನ್ನ ಪರಿಪಾಲಿಸ್ರಿ. ಅವ್ರ ಜೊತೆ ಮಾತಾಡಬಾರ್ದಾ ಅಂತ ಹೇಳಿದ್ರೆ ಅದೆಲ್ಲ ಹೇಳಿಲ್ಲ ದೇವ್ರು. ಮಾತಾಡಬಾರ್ದು. ಅವರನ್ನ ಕೆಲ್ಸಕ್ಕೆ ಇಟ್ಕೋಬಾರ್ದ ಅಂದ್ರೆ ಹೇಳಿಲ್ಲ, ಕೆಲ್ಸಕ್ಕೆ ಇಟ್ಕೋಬಹುದು. ಎಷ್ಟೋ ಜನರು ಯೂದರ ಕೆಲಸದಲ್ಲಿ ಇದ್ರು, ಅದೆಲ್ಲ ತಪ್ಪಿಲ್ಲ. ಅವ್ರು ಯಾವಾಗ ದೇವರನ್ನ ಬಿಟ್ಟು ಅವರ ಧರ್ಮಗಳನ್ನ, ಅವರ ವಿಧಿ ನಿಯಮಗಳನ್ನ ಕೇಳ್ಕೊಂಡು ಹೋಯ್ತಿದ್ರು, ಅವಾಗ ಅವರು ದೇವರನ್ನ ಬಿಟ್ಟು ದೂರ ಆಗಲಿದ್ರು. ಇವತ್ತು ಅದೇ ನಡೀತಿದೆ ಪ್ರಿಯ. ಬೈಬಲ್ ಓದೋದನ್ನ ಬಿಟ್ಬಿಡ್ತಾರೆ ಸ್ವಲ್ಪ ಜನ. ಬೈಬಲ್ ಓದೋದು, ಧ್ಯಾನ ಮಾಡೋದನ್ನ ಬಿಡ್ತಾರೆ. ಒಂದು ಕಾಲದಲ್ಲಿ, ಒಂದು ಸಂದರ್ಭದಲ್ಲಿ ನೋಡಿದ್ರೆ ಬೆಳಗ್ಗೆನೂ ಓದ್ತಿದ್ರು, ಮಧ್ಯಾಹ್ನ ಓದ್ತಿದ್ರು, ಧ್ಯಾನ ಮಾಡ್ತಿದ್ರು, ಎಲ್ಲಾ ಬೈಬಲ್ ಸ್ಟಡಿಗೆ ಅಟೆಂಡ್ ಮಾಡ್ತಿದ್ರು. ಆರಾಧನೆಗೆ ಯಾವ ಕಾರಣಕ್ಕೂ ಮಿಸ್ ಆಗ್ತಿಲ್ಲ. ಅನಾರೋಗ್ಯವು ತೀರತೆ ಆದಾಗ ಮಾತ್ರ ಮಿಸ್ ಆಗ್ತಿದ್ರು. ಅದನ್ನು ಬೋಧಕರ ಬಳಿಯಲ್ಲಿ, ಸುವಾರ್ತಿಕರ ಬಳಿಯಲ್ಲಿ ಬಂದೇ ಹೇಳ್ಕೊಂಡು ಅಷ್ಟರ ಮಟ್ಟಿಗೆ ಇದ್ದಂತ ನಂಬಿಗಸ್ತರು ಇವತ್ತಿಗೆ ಆರಾಧನೆಯನ್ನ ಬಿಟ್ಟು, ಸಭೆಯನ್ನ ಬಿಟ್ಟು, ಹೊಂದಾಣಿಕೆಯನ್ನ ಬಿಟ್ಟು ಹೋಗೋದಕ್ಕೆ ಕಾರಣ ಏನು? ಯಾಕಂದ್ರೆ ನಾವು ಯಾರ ಜೊತೆಯಲ್ಲಿದ್ದೇವೆ ಅದು ನಮ್ಮನ್ನ ಏನ್ ಮಾಡ್ತದೆ, ಅದು ನಮ್ಮನ್ನ ಆವರಿಸ್ಕೊತದೆ. ತುಂಬಾ ಎಚ್ಚರಿಕೆಯಾಗಿರ್ಬೇಕು ಬದುಕನ್ನ. ಕೆಟ್ಟವರ ಜೊತೆಯಲ್ಲೇ ಸೇರುವವನು ಒಳ್ಳೆಯವನಾಗಿರೋದಕ್ಕೆ ಸಾಧ್ಯ ಇಲ್ಲ. ಇದು ದೇವರ ವಾಕ್ಯ ಹೇಳಿದ್ರು. ಒಳ್ಳೆಯ ಹಣ್ಣು
ಎಲ್ಲಾ ಕೆಟ್ಟ ಹಣ್ಣುಗಳನ್ನ ಏನ್ ಮಾಡೋದಕ್ಕೆ ಸಾಧ್ಯ ಇಲ್ಲ, ಒಳ್ಳೇದ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಒಂದು ಕೆಟ್ಟ ಹಣ್ಣು ಎಲ್ಲಾ ಒಳ್ಳೆ ಹಣ್ಣುಗಳನ್ನ ಏನ್ ಮಾಡೋದಕ್ಕೆ ಸಾಧ್ಯ, ಕೆಡಿಸೋದಕ್ಕೆ ಸಾಧ್ಯ. ಯಾರು ಹೇಳಿದ್ದು? ವೇದವಾಕ್ಯ ಹೇಳಿದ್ದು. ಅದೇ ಈ ಲೋಕದ ಒಂದು ಶಿಕ್ಷಣೆ, ಅದೇನೇ ಸಂದರ್ಭ, ಅದೇ ವಿಷಯ. ನಾವು ಯಾರ ಜೊತೆಯಲ್ಲಿದ್ದೇವೆ, ಯಾರ ಜೊತೆಯಲ್ಲಿ ಪ್ರಯಾಣ ಮಾಡ್ತಿದ್ದೇವೆ, ಯಾರ ಜೊತೆಯಲ್ಲಿ ನಾವು ಹೊಂದಾಣಿಕೆ ಆಗಿದ್ದೇವೆ, ಇದು ತುಂಬಾ ಜಾಗೃತಿಯನ್ನು ವಹಿಸ್ಬೇಕಾಗಿದೆ ಪ್ರಿಯರೇ. ನಾವು ಅವರ ಜೊತೆಯಲ್ಲೇ ಪ್ರಯಾಣ ಸಾಗ್ತಾ ಇದ್ರೆ ಎಲ್ಲೋ ಒಂದು ನಂಬಿಕೆಯನ್ನ ನಾವು ಬಿಟ್ಟು ಹೋಗ್ತಾನೆ ಇರ್ತೀವಿ. ಗೊತ್ತಾಗೋದಿಲ್ಲ ನಮ್ಗೆ ಗೊತ್ತಾಗೋದಿಲ್ಲ. ತಿನ್ನುವವನ ಜೊತೆಯಲ್ಲಿ ತಿನ್ನದೇ ಇರುವವನು ಸೇರಿದ್ರೆ ತಿಂತಾನೆ ಖಂಡಿತ. ತಿನ್ನದೇ ಇರುವವನ ಜೊತೆಯಲ್ಲಿ ತಿನ್ನುವವನು ಎಂದ ಕಾರಣಕ್ಕೂ ತಿನ್ನೋದು ಬಿಡೋದಿಲ್ಲ. ಒಬ್ಬ ಮಾಂಸಾಹಾರಿ ಇದ್ದಾನೆ, ಒಬ್ಬ ಸಸ್ಯಾಹಾರಿ ಇದ್ದಾನೆ ತಿಳ್ಕೊಳ್ಳಿ. ಇಬ್ರು ಒಳ್ಳೆ ಸ್ನೇಹಿತರು, ಒಳ್ಳೆ ಒಂದು ಒಡನಾಟದವರು. ಅವ್ರ ಊಟದ ವಿಷಯದಲ್ಲಿ ಇಬ್ರು ಸಹ ಬೇರೆನೇ ಇದ್ದಾರೆ. ಅವನು ಸಸ್ಯಾಹಾರಿ, ಅವನು ಮಾಂಸಾಹಾರಿ. ಒಂದು ಕಾಲಮಾನದಲ್ಲಿ ಯಾರನ್ನ ಮಾಡ್ತಾರೆ, ಕಾಂಪ್ರಮೈಸ್ ಮಾಡ್ತಾರೆ? ಮಾಂಸಾಹಾರಿ ಸಸ್ಯಾಹಾರಿನ ಏನ್ ಮಾಡ್ತಾನೆ? ಏನೂ ಆಗಲ್ಲ ಕಣ, ಒಂದೇ ಒಂದು ಪೀಸು, ಒಂದೇ ಒಂದು ಸ್ವಲ್ಪ ಗ್ರೇವಿಯಿಂದ ಬಂದು ಒಂದ್ ಪೀಸಿಂದ ನಾನ್ ವೆಜ್ ಕರ್ಕೊಂಡು ಹೋಗ್ತೀನಿ ಅನ್ನೋದು. ಈ ಮಾಂಸಾಹಾರಿ ಯಾವ ಕಾರಣಕ್ಕೂ ಎಲ್ಲಿಗೆ ಹೋಗೋದಿಲ್ಲ, ಸಸ್ಯಾಹಾರಿಗೆ ಹೋಗಲ್ಲ. ಯಾಕಂದ್ರೆ ಅವನು ಸಸ್ಯಾಹಾರಿ ತಿಂದಿರೋನೆ. ಅವನು ಮಾಂಸಾಹಾರಿ ಅವೆಲ್ಲ ಏನ್ ಮಾಡ್ತಾನೆ, ಸಸ್ಯಾಹಾರಿನ ಸಸ್ಯದ ಸಂಬಂಧಪಟ್ಟಂತ ಆಹಾರ ತಿಂದವನೇ. ಆದ್ರೆ ಮಾಂಸಾಹಾರಿ ಯಾವ ಕಾರಣಕ್ಕೂ ಏನ ತಿಂದಿರಕ್ಕಿಲ್ಲ, ಮಾಂಸಾಹಾರಿನ ತಿಂದಿರಕ್ಕಿಲ್ಲ. ಅದಕ್ಕೆ ಏನ್ ಮಾಡ್ತಾನೆ ಇವನು, ಏನ್ ಮಾಡ್ತಾನೆ, ಮಾಂಸಾಹಾರಿ ಹೇಳ್ಕೊಂಡು ಹೊಂಟೋಗ್ತಾನೆ. ಇದನ್ನ ಸತ್ಯತೆಗಳೇ. ಬಲವಾಗಿ ನಿಂತ್ರೆ ಅದು ಬೇರೆ ವಿಷಯ. ಕ್ರಿಸ್ತನಲ್ಲಿ ಪ್ರಿಯರೇ, ದೇವರ ಮಕ್ಕಳು ನಾವು ಯಾರ ಜೊತೆಯಲ್ಲಿ ಸೇರ್ತಾ ಇದ್ದೀವಿ, ಯಾರ ಜೊತೆಲಿ ಇಜ್ಜೋಡುವಾಗಿದ್ದೀವಿ, ಯಾರ ಜೊತೆಲಿ ಪ್ರಯಾಣ ಸಾಕ್ತಿದ್ದೀವಿ, ಎಚ್ಚರಿಕೆ ವಹಿಸ್ತಾರೆ. ನಮ್ಮ ಬದುಕು ತುಂಬಾ ಅದೇ ಪ್ರಾರಂಭದಲ್ಲಿ ಅಲ್ಲದೆ, ನಾನು 28ನೇ ವಯಸ್ಸು 30ನೇ ವಯಸ್ಸಲ್ಲಿ ಮಾಡಿದಂತ ಕಾರ್ಯ 70ನೇ ವಯಸ್ಸಲ್ಲಿ ದೇವ್ರು ಕೇಳ್ತಾರ ಬ್ರದರ್ ಅಂದ್ರೆ? ಖಂಡಿತ ಕೇಳ್ತಾರ. ಲೋಕ ಸರಿ ಮಾಡ್ಬಿಟ್ಟು ಬರ್ಬೇಕು. ನಾನು ಅಲ್ಲಿರುವಂತ ವಿಷಯಗಳನ್ನ ಸರಿ ಮಾಡ್ಬೇಕು. ನಾನು ಇವತ್ತು ಅದಕ್ಕೆ ಸಂಬಂಧಪಟ್ಟಂತ ಕೆಲವೊಂದು ವಿಷಯಗಳನ್ನ ನೋಡೋಪ್ರಿ. ಸತ್ಯವೇದವನ್ನು ನಾವು ಅನೇಕ ಬಾರಿ ಹೇಳ್ತೇವೆ. ಬೈಬಲ್ ಇಸ್ ಎ ಒನ್ ಆಫ್ ದಿ ಬುಕ್ ಆಫ್ ದಿ ಲವ್ ಅಂತ ಹೇಳ್ತೀವಿ. ಬೈಬಲ್ ಇಸ್ ಎ ಒನ್ ಆಫ್ ದಿ ಬುಕ್ ಆಫ್ ದಿ ಲವ್. ಈ ಪುಸ್ತಕ ಪ್ರೀತಿಯ ಪುಸ್ತಕ. ಆದಿಕಾಂಡ 1ನೇ ಅಧ್ಯಾಯದ ಪ್ರಾರಂಭದಿಂದ ಪ್ರಕಟಣೆ 22ನೇ ಅಧ್ಯಾಯದವರೆಗೂ ಪ್ರೀತಿಯ ಸಂಕೇತ. ಅದಕ್ಕೆ ಇನ್ನೊಂದು ಭಾಗ ಇದೆ. ಏನೇನೊಂದು ಭಾಗ? ಪ್ರೀತಿಯ ಸಂಕೇತಕ್ಕೆ ಇನ್ನೊಂದು ಭಾಗ ಏನು? ನ್ಯಾಯ ತೀರ್ಪು. ಈ ಪುಸ್ತಕಕ್ಕೆ ಪ್ರೀತಿಯ ನಾವು ಒಂದು ಶಿಕ್ಷಣೆ ಬರೆದಿದ್ದೀವಿ. ವಾಟ್ ಈಸ್ ದ ಬೈಬಲ್? ಬುಕ್ ಆಫ್ ಬೈಬಲ್ ಇಸ್ ಲವ್. ಇನ್ನೊಂದಿದೆ ಇದಕ್ಕೆ. ಹೇಗೆ ಒಂದು ವಸ್ತುಗೆ ಒಂದು ನೆರಳಿದೆಯೋ, ಒಂದು ಕಾರ್ಯಕ್ಕೆ ಇನ್ನೊಂದು ಕಾರ್ಯ ಇದೆಯೋ, ಒಂದು ಮಾತಿಗೆ ಇನ್ನೊಂದು ಮಾತಿದೆಯೋ, ಅದೇ ತರ ಸತ್ಯವೇದ ಎಂಬಂತ ಈ ಪ್ರೀತಿಗೆ ಇನ್ನೊಂದು ಇದೆ. ಏನು? ನೆಗೆಟಿವ್ ಬಗ್ಗೆ ಹೇಳ್ತಾ ಇಲ್ಲ ನಾನು. ಪ್ರೀತಿ ಇದ್ರೆ ಇನ್ನೊಂದಿದೆ. ಗಂಡ ಹೆಂಡತಿ ಅಂದ್ರೆ ಇಬ್ರು ಎರಡು ಶರೀರಗಳೇ. ವೇದವಾಕ್ಯ ಏನಂತ ಹೇಳ್ತದೆ? ಎರಡು ಒಂದೇ ಶರೀರ ಅಂತ ಹೇಳ್ತದೆ. ಯಾವ ರೀತಿಲಿ ಒಂದೇ ಶರೀರ ಅದು ಇನ್ನೊಂದು ದಿವಸ ಹೇಳ್ತೀವಿ. ಯಾವ ರೀತಿ ಒಂದೇ ಶರೀರ ನಮ್ಗೆ ಗೊತ್ತಾಗುತ್ತೆ. ಅದೇ ತರ ಪ್ರೀತಿಗೆ ಇನ್ನೊಂದು ಶರೀರ ಇದೆ, ಇನ್ನೊಂದು ವಿಷಯ ಇದೆ. ಅದನ್ನ ನಾವು ಅರ್ಥ ಮಾಡ್ಕೋಬೇಕಾಗಿದೆ ಪ್ರಿಯರೇ. ನಮ್ಮ ಸತ್ಯವೇದ ತಿಳಿಸ್ಕೊಳ್ಳುವ ಮತ್ತಾಯ 9ನೇ ಅಧ್ಯಾಯ, ಯೇಸು ಕ್ರಿಸ್ತನು ಹೇಳುವಂತ ಕಾರ್ಯ. ಮತ್ತಾಯ 9ನೇ ಅಧ್ಯಾಯ 1 ಮತ್ತು 2ನೇ ವಾಕ್ಯ ಮಾತ್ರ ಧ್ಯಾನಿಸುವ. ಅಲ್ಲಿ ಬಂದಾಗ ಹಾಸಿಗೆಯ ಮೇಲೆ ಬಿದ್ದುಕೊಂಡಿರುವ ಒಬ್ಬ ಪಾರ್ಶ್ವವಾಯು ರೋಗಿಯನ್ನು ಆತನ ಬಳಿ ಹೊತ್ತುಕೊಂಡು ಬಂದರು. ಯೇಸು ಅವರ ನಂಬಿಕೆಯನ್ನು ನೋಡಿ ಪಾರ್ಶ್ವವಾಯು ರೋಗಿಗೆ, ಮಗನೇ ಧೈರ್ಯವಾಗಿರು, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ. ಈ ಸಂದರ್ಭದ ಬಗ್ಗೆ ಮಾತಾಡ್ತಲ್ಲ. ಇಲ್ಲಿ ಏನಿದೆ? ಏನಿದೆ ಇಲ್ಲಿ? ಕ್ಷಮಾಪಣೆ ಇದೆ. ಕ್ರಿಸ್ತನಲ್ಲಿ ನಾವು ಸಿಕ್ಕಿರುವಂತ ಪ್ರೀತಿ ಆದ್ರೆ ಕ್ರಿಸ್ತನಲ್ಲಿ ನಮಗೆ ಇನ್ನೊಂದು ಸಿಕ್ಕಿದೆ. ಏನದು? ಫರ್ಗಿವ್ನೆಸ್, ಕ್ಷಮಾಪಣೆ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟಂತ ವಿಷಯದ ಹಿಂದೆ ಏನಿದೆ? ಮಗನನ್ನು ಕೊಟ್ಟಿದ್ದೇನಕ್ಕೆ? ಆತನು ಈ ಲೋಕಕ್ಕೆ ಮನುಷ್ಯನಾಗಿ ನಮ್ಮಂಗೆ ಬದುಕಿ ಬಾಳಿ ನಮ್ಮಂಗಿದ್ದು ನಮ್ಮೆಲ್ಲರ ಪಾಪವನ್ನು ಹೊತ್ತುಕೊಂಡು ಸಿಲುಬೆಯಲ್ಲಿ ಸಾಯ್ಬೇಕು. ಸತ್ತಾಗ ಆ ಮರಣದಿಂದ ನಮ್ಗೇನ್ ಸಿಗ್ತೈತೆ? ಲೋಕಕ್ಕೆ ಏನ್ ಸಿಗ್ತೈತೆ? ಕ್ಷಮಾಪಣೆ ಸಿಗ್ತಾ ಇದೆ. ಹಂಗಾದ್ರೆ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಇಟ್ಟಿದ್ದಾನೆ ಅನ್ನೋದ್ರಲ್ಲಿ ಇನ್ನೊಂದು ಪದ ಏನು? ದೇವರು ಲೋಕದ ಮೇಲೆ ಎಲ್ಲರ ಮೇಲೆ ಇಟ್ಟಿದ್ದಾನೆ, ಕ್ಷಮಾಪಣೆ ಇಟ್ಟಿದ್ದಾನೆ, ಕ್ಷಮಿಸಿದ್ದಾನೆ ಅಂತ ಅರ್ಥ. ಕ್ಷಮಾಪಣೆ ನಮ್ಮಲ್ಲಿ ಇದೆಯಾ ಅನ್ನೋದು ಇವತ್ತು ಸ್ವಲ್ಪ ನೋಡೋ ಪ್ರಿಯರೇ. ಪ್ರೀತಿ ಇದೆ, ನಮಗೆ ಪ್ರೀತಿ ಇದೆ, ಇಲ್ಲ ಅಂತಿಲ್ಲ. ನಾವು ಪ್ರೀತಿಸ್ತೀವಿ, ಎಲ್ಲರನ್ನೂ ಪ್ರೀತಿಸ್ತೀವಿ. ಕ್ಷಮಿಸ್ತಿದೀವ? ಇಲ್ಲಿ ಹೇಳ್ತಾನೆ, ನಿನ್ನ ಪಾಪಗಳನ್ನ ಕ್ಷಮಿಸಲ್ಪಟ್ಟಿದೆ ಅಂತ ಹೇಳ್ತಾನೆ.
ಒಬ್ಬ ರೋಗಿ ಇಷ್ಟ, ಇವನು ಪಾರ್ಶ್ವವಾಯು ರೋಗಿ, ಬಾಡಿ ಅವನ ಮಲಗುವಂತ ಪರಿಸ್ಥಿತಿ, ಅವನು ಎತ್ಕೊಂಡ್ಬಂದಿದ್ದಾರೆ, ಅವನ ಪಾಪದಿಂದ ಅವನ ರೋಗದಲ್ಲಿ ತುಂಬಿದ್ದಾನೆ. ಯೇಸು ಕ್ರಿಸ್ತನು ಹೇಳ್ತಾನೆ, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿದೆ. ಕ್ರಿಸ್ತನಲ್ಲಿ ಪ್ರಿಯರೇ, ಪಾಪ ಎಂಬಂತ ರೋಗ ಅವನ ಆವರಿಸ್ಕೊಂಡಿರೋದ್ರಿಂದ ಕ್ಷಮಿಸಿದ್ದಾನೆ. ಇವತ್ತು ನಮಗೆ ಪಾಪ ಎಂಬ ರೋಗ ನಮ್ಮನ್ನು ಆವರಿಸ್ಕೊಂಡಿದ್ರೆ ನಮಗೆ ಕ್ಷಮಾಪಣೆ ತುಂಬಾ ಮುಖ್ಯವಾದಂತ ಅಂಶವಾಗಿದೆ. ಈ ಫರ್ಗಿವ್ನೆಸ್ ಇಲ್ಲ ಅಂದ್ರೆ, ಕ್ಷಮಾಪಣೆ ಇಲ್ಲ ಅಂದ್ರೆ ನಾವು ದೇವರ ಬಳಿಗೆ ಹೋಗಕ್ ಸಾಧ್ಯನೇ ಇಲ್ಲ. ನಾವು ಯೇಸು ಕ್ರಿಸ್ತನಿಗಿಂತ ಇನ್ನೂ ಒಂದು ಪಟ್ಟು ಹೆಚ್ಚಾಗಿ ಪ್ರೀತಿಸ್ತೀವಿ ಅಂದ್ರೆ ಅದೇನ್ ತಪ್ಪಾಗಲ್ಲ, ಪ್ರೀತಿಸ್ತೀವಿ ಅಂತ ಹೇಳ್ಬೋದು. ಯೇಸು ಕ್ರಿಸ್ತನ ಪ್ರೀತಿಸಲ್ಲ, ಪ್ರೀತಿಸ್ತೀರಾ ಅಂದ್ರೆ ಪ್ರೀತಿಸಕ್ ಪ್ರಯತ್ನ ಪಡ್ತೀವಿ. ನಾನು ದೇವರ ಮಗ, ದೇವರ ಮಗಳು, ಪ್ರೀತಿಸ್ತೀನಿ. ಕ್ಷಮಿಸ್ತೀರಾ? ಒಂದು ಪಾಪ ಕ್ಷಮಿಸುವಂತ ರೀತಿಯಲ್ಲಿ ಯೇಸು ಕ್ರಿಸ್ತ ನಮಗೆ ಮಾದರಿ ತೋರಿಸಿದ ಪ್ರಿಯರೇ. ಕ್ಷಮಾಪಣೆ ಎಂಬಂತ ಕಾರ್ಯದಲ್ಲಿ ನಾವಿದ್ದೇವೆ. ಈ ವರ್ಷದಲ್ಲಿ ನಾವು ತಿರ್ಗಾ, ನಾನು ಮತ್ತೆ ಬರ್ತೇನೆ, ಈ ವರ್ಷದಲ್ಲಿ ನಾವು ಒಂದು ರಿಪೀಟ್ ಮಾಡಿ ನೋಡುವ. ಡಿಸೆಂಬರ್ ಮುಕ್ತಾಯಕ್ಕೆ ಬಂದಾಯ್ತು. ಎಷ್ಟು ಜನ ಪ್ರೀತಿಸ್ತು, ಯಾವ ರೀತಿ ಎಲ್ಲ ಪ್ರೀತಿಸ್ತು, ಪ್ರೀತಿಸೋದಕ್ಕೆ ಏನೆಲ್ಲ ಒಂದು ಪಾತ್ರ ತೋರಿಸು, ಪ್ರೀತಿಗೆ ಸಂಕೇತಗಳನ್ನ ಏನ್ ಮಾಡಿದ್ದೀವಿ. ನಾನೊಬ್ಬರನ್ನ ಪ್ರೀತಿಸ್ತಾ ಇದ್ದೀನಿ ಅಂದ್ರೆ ಅದಕ್ಕೆ ಏನೋ ಒಂದು ಐಡೆಂಟಿಫೈ ತೋರಿಸ್ತೀವಲ್ವಾ, ಅದಕ್ಕೊಂದು ಗುರುತಿದ್ದೇ ಇರ್ತದಲ್ಲ. ನನ್ನ ಮಡತಿನ ನಾನು ತುಂಬಾ ಪ್ರೀತಿಸ್ತೀನಿ ಅಂದ್ರೆ ಅವಳಿಗೆ ಇಷ್ಟವಾದಂತ ಕಾರ್ಯ ಮಾಡೋದ್ರಿಂದ ಮೂಲಕ ತೋರಿಸಿ ಪ್ರೀತಿಸ್ತೀನಿ. ನನ್ನ ಗೆಳೆಯನನ್ನ ಪ್ರೀತಿಸ್ತೀನಿ ಅಂದ್ರೆ ಆ ಗೆಳೆಯನಿಗೆ ಸಂಬಂಧಪಟ್ಟಂತ ವಿಷಯವನ್ನ ಮಾಡಿ ಪ್ರೀತಿಯನ್ನ ತೋರಿಸ್ಕೊತೀನಿ. ನನ್ನ ಮಕ್ಕಳನ್ನ ನಾನು ಪ್ರೀತಿಸ್ತೀನಿ ಅಂದ್ರೆ ಮಕ್ಕಳಿಗೆ ಇಷ್ಟವಾದ ಕಾರ್ಯನ ಮಾಡಿ ನಾನು ಆ ಪ್ರೀತಿನ ತೋರ್ಪಡಿಸ್ಕೊತೀನಿ. ನನ್ನ ಮಕ್ಕಳು ತಂದೆ ತಾಯಿಗಳನ್ನ ಪ್ರೀತಿಸ್ತಾ ಅಂದ್ರೆ ತಂದೆ ತಾಯಿಗಳಿಗೆ ಇಷ್ಟವಾದಂತ ಕಾರ್ಯನ ಮಾಡಿ ಆ ಪ್ರೀತಿಯನ್ನು ತೋರಿಸ್ಪಡಿಸ್ಕೊತಾರೆ. ಅದೇ ತರ ನಾವು ಕ್ಷಮಿಸುವಂತ ರೀತಿಯಲ್ಲಿದ್ದೇವಾ? ಆ ಕ್ಷಮಿಸುವಂತ ಕಾರ್ಯಕ್ಕೆ ಒಂದು ಮಾಡಲ್ ಕಾರ್ಯವನ್ನ ತೋರಿಸ್ತಾ ಇದೀವ. ನಾವು 2025 ದಾಟ್ತಾ ಇದ್ದೀವಿ. ಕ್ಷಮಿಸಿದೀವಾ ಅನ್ನುವಂಥ ವಿಷಯವನ್ನ ಇವತ್ತು ನೋಡ್ಕೊಂಡು ಹೋಗ್ರಿ. ಪ್ರೀತಿ ಎಷ್ಟು ಮುಖ್ಯವಾಗಿದೆಯೋ, ಪ್ರೀತಿಯ ಸಂಕೇತಗಳು ಎಷ್ಟು ಮುಖ್ಯವಾಗಿದೆಯೋ, ಕ್ಷಮಾಪಣೆಯು ಅಷ್ಟೇ ಪ್ರಾಮುಖ್ಯವಾಗಿದೆ. ಕ್ಷಮಾಪಣೆ ಎಷ್ಟು ಮುಖ್ಯವಾಗಿದೆಯೋ ಪ್ರೀತಿಯು ಅಷ್ಟೇ ಮುಖ್ಯವಾಗಿದೆ. ನಿಮಗೆ ಗೊತ್ತಾಗತ್ತಿಲ್ಲ. ನನಗೊಬ್ರು ಹೇಳಿದ್ರು, ಇದೆಲ್ಲ ವೇದಿಕೆಯ ಮಾತುಗಳಷ್ಟೇ, ಹೇಳುವುದಕ್ಕೆ ಮಾತ್ರ ಸಾಧ್ಯ, ಇದು ನಿಜ ಜೀವನಕ್ಕೆ ತುಂಬಾ ಕಷ್ಟ. ಯಾಕೆ ಇದು ನಿಜ ಜೀವನ ಕಷ್ಟನ? ಪ್ರೀತಿಸೋದು ಎಷ್ಟು ಪ್ರೀತಿ ಇದೆ. ನಾವು ಒಬ್ಬರನ್ನ ಪ್ರೀತಿಸ್ತಿದೀವಿ ಅಂತ ಇಟ್ಕೊಳ್ಳಿ, ಅವ್ರಿಗೆ ನಾವು ಏನ್ ಬೇಕಾದ್ರೂ ಮಾಡೋದಕ್ಕೆ ರೆಡಿ. ಆ ಪ್ರೀತಿಯನ್ನ ಹೇಗ್ ಬೇಕಾದ್ರೂ ಅದನ್ನ ತೋರ್ಸೋದಕ್ಕೆ ರೆಡಿ ಆಗಿರ್ತೀವಿ. ಆ ಪ್ರೀತಿಯ ಹಿಂದೆ ಇರುವಂತ ಇನ್ನೊಂದು ನೆರಳಿದೆಯಲ್ಲ, ಶ್ಯಾಡೋ, ಕ್ಷಮಾಪಣೆ, மன்னிக்கிற ஒரு சுபாவம் இருக்கு பாருங்க அன்புக்கு. அந்த ஷாடோவை நம்ம ஏற்றுக்கொள்ளலைன்னா அது செய்யலைன்னா ಏನ್ ಅನ್ಬಂದ್ರ ஒரு காரியம் இல்லை ಅಂತ ಅರ್ಥ. ಎಲ್ಲದಕ್ಕೂ ನಾನು ಮೊದಲೇ ಹೇಳಿದೆ, ಎಲ್ಲದಕ್ಕೂ ಒಂದು ನೆರಳಿದೆ. ಪ್ರೀತಿ ಎಂಬುದಕ್ಕೆ ಒಂದು ನೆರಳು ಕ್ಷಮಾಪಣೆ ಎನ್ನುವುದಕ್ಕೆ ಒಂದು ನೆರಳೇ ಪ್ರೀತಿ. ಈ ಪ್ರೀತಿಯನ್ನ ನಾವು ಒತ್ಕೊಂಡು ಹೋಗ್ಬೇಕು ಪ್ರಿಯರೇ. ಅದೇ ತರ ಕ್ಷಮಾಪಣೆಯನ್ನು ನಾವು ಒತ್ಕೊಂಡಿರ್ಬೇಕು. ದೇವರು ನಮ್ಮನ್ನ ಎಷ್ಟು ಮಟ್ಟಿಗೆ ಪ್ರೀತಿಸಿದಾನೆ ಅನ್ನೋದಕ್ಕೆ ಅನೇಕ ವಿಷಯಗಳು ಇವತ್ತು ಮಾತಾಡುವ. ನಿಮ್ಮ ಸತ್ಯವನ್ನು ತಿಳಿಸ್ಕೊಳ್ಳಿ. ಯೋಹಾನ 8ನೇ ಅಧ್ಯಾಯ 11ನೇ ವಾಕ್ಯವನ್ನು ದಯವಿಟ್ಟು ಧ್ಯಾನಿಸಿ. ಯೋಹಾನ 8ನೇ ಅಧ್ಯಾಯ 11ನೇ ವಾಕ್ಯ. ನಾನು ನಿನಗೆ ಶಿಕ್ಷೆ ವಿಧಿಸುವುದಿಲ್ಲ, ಹೋಗು, ಇನ್ನು ಮೇಲೆ ಪಾಪ ಮಾಡಬೇಡ. ಇದರ ಅರ್ಥ ಏನು? ವಾಟ್ ಇಸ್ ದ ಮೀನಿಂಗ್? 11 verse ಇಂಗ್ಲಿಷ್ ಅಲ್ಲಿ ಓದಿ ಅದನ್ನ. She said, "No man, Lord." And Jesus said to her, "Neither do I command you, go and sin no more." ಅದರ ಅರ್ಥ ಏನು? ನೋ ಮೋರ್, ಯು ನಾಟ್ ಸಿನ್, ನೋ ಮೋರ್, ನೀ ಮಾಡಬೇಡ ಇನ್ಮೇಲೆ ತಪ್ಪು. ನಾನು ನಿನ್ನನ್ನ ಏನ್ ಮಾಡೋದಿಲ್ಲ, ಕನ್ನಡದಲ್ಲಿ ಹೇಳ್ತದೆ, ಶಿಕ್ಷಿಸುವುದಿಲ್ಲ. ಅದರ್ಥ ಏನು? ಇಲ್ಲಿ ಸಂದರ್ಭ ನಮ್ಗೆ ಗೊತ್ತಿದೆ, 9ನೇ ಅಧ್ಯಾಯ ಸಂದರ್ಭ ಗೊತ್ತಿದೆ. ವ್ಯಭಿಚಾರಿ ಸ್ತ್ರೀ ಕರ್ಕೊಂಡ್ ಬಂತಾರೆ. ಧರ್ಮಶಾಸ್ತ್ರದ ಪ್ರಕಾರ, ಮೋಶೆಯ ಕಟ್ಟಳೆ ಪ್ರಕಾರ ಕಲ್ಲು ತಗೊಂಡು ಹೊಡಿಬೇಕು ಅಂತ ನಿಯಮ ಇದೆ. ಆ ಕಟ್ಟಲಿನ ಮೂಲಕ ಹೊಡೆಯುವುದೇ ಮೋಶೆ ಧರ್ಮಶಾಸ್ತ್ರದ ಪ್ರಕಾರ. ಆದ್ರೆ ಮೋಶೆ ಆ ಕಟ್ಟಳೆಯನ್ನ ಯೇಸು ಕ್ರಿಸ್ತನ ಮಾಡ್ತಾನ ಇಲ್ವಾ ಎಂಬುದು ಒಂದು ಪ್ರಶ್ನಾವಳಿಯಲ್ಲಿದೆ. ಅವ್ರಿಗೆ ಯೇಸು ಕ್ರಿಸ್ತನ ಹೇಳಿದಂದ್ರೆ, ನಿಮ್ಮಲ್ಲಿ ಯಾರು ಪಾಪ ಮಾಡಿಲ್ಲ, ನಿಮ್ಮಲ್ಲಿ ಯಾರು ತಪ್ಪು ಮಾಡಿಲ್ಲ, ಅವ್ರು ಫಸ್ಟ್ ಮೊದಲನೇ ಕಲ್ಲು ಹೊಡೀರಿಯಪ್ಪ ಅಂತ ಹೇಳಾಯ್ತು. ಸಂದರ್ಭ ಓದಿದೀವಿ. ಅಲ್ಲಿ ಒಬ್ರು ಸಹ ಅಲ್ಲಿ ನಿಂತಿಲ್ಲ. ಅದರ ಅರ್ಥ ಏನು? ಒಬ್ರು ಸಹ ಅಲ್ಲಿ ನಿಂತಿರೋದ ಕಾರಣ ಏನು? ಎಲ್ಲರೂ ಏನಾಗಿದ್ದಾರೆ? ಕಲ್ಲು ಹೊಡೆಯೋದಕ್ಕೆ ಅರ್ಹತೆ ಇಲ್ಲದೆವರು ಅಂತ ಅರ್ಥ.
ಎಲ್ಲರೂ ಸಿನ್ನರ್ಸ್, ಎಲ್ಲರೂ ಪಾಪಿಗಳೇ. ಆ ಒಂದು ಸ್ತ್ರೀಗೆ ಸರಿ ಸಮಾನವಾದವರೇ ಅಂತ ಅರ್ಥ. ಆ ವ್ಯಭಿಚಾರಿ ಸ್ತ್ರೀಗೆ ನಾನು ಚಿಕ್ಕ ಪಾಪ ಮಾಡಿ ಸುಳ್ಳು ಹೇಳಿದೀನಿ, ಬೇಕಾದ್ರೆ ಕಲ್ಲೊಡಿಬಹುದು, ನಾನು ನನ್ನ ತಂದೆ ತಾಯಿಗೆ ಘನಪಡಿಸಿಲ್ಲ, ಕಲ್ಲೊಡಿಬಹುದು, ಆತರ ಇಲ್ಲ. ಆ ಸಿನ್ ಅಂತ ಇದೆಯಲ್ಲ, ವ್ಯಭಿಚಾರ ಅಂತ ಸಿನ್ ಇದೆಯಲ್ಲ, ಎಲ್ಲದಕ್ಕೂ ಜೋಡಣೆಯಾಗಿದೆ ಪಾಪ. ಅದರಿಂದನೇ ಚಿಕ್ಕವರ ಮೊದಲುಗೊಂಡು ದೊಡ್ಡವರ ಗಂಟ ಏನ್ ಮಾಡಲಿಲ್ಲ, ಯಾರು ಸಹ ಏನ್ ಮಾಡಲಿಲ್ಲ, ಅವ್ರಿಗೆ ಒಂದು ಕಲ್ಲು ಸಹ ಬೀಳಲಿಲ್ಲ. ಯೇಸು ಕ್ರಿಸ್ತನು ಈಗ ಪಾತ್ರ 11ನೇ ವಾಕ್ಯದಲ್ಲಿ ಯೇಸು ಕ್ರಿಸ್ತನು ಹೇಳ್ತಿದ್ದಾನೆ, ನಾನು ನಿನಗೇನ್ ಮಾಡಲಿಲ್ಲ, ಒಡೆಯೋದಿಲ್ಲ, ಕಲ್ ತಗೊಂಡು ಹೊಡೆಯೋದಿಲ್ಲ. ಅದರ ಅರ್ಥ ಏನು? ನಾನು ಏನ್ ಮಾಡ್ತಿದ್ದೀನಿ, ಒಡೆಯುವಂತ ಅಧಿಕಾರ ಹೊಂದಿದವರಾಗಿದ್ರು, ನನಗೆ ಆ ಸ್ಥಾನಮಾನ ಇದ್ರು, ನಾನು ಆ ಸ್ಥಾನದಲ್ಲಿ ಸರಿಯಾಗಿದ್ರು, ನಾನು ಏನ್ ಮಾಡೋದಿಲ್ಲ, ನಿಮ್ಮನ್ನ ಏನ್ ಮಾಡೋದಿಲ್ಲ, ಒಡೆಯೋದಿಲ್ಲ, ಶಿಕ್ಷಿಸೋದಿಲ್ಲ. ಕ್ರಿಸ್ತನಲ್ಲಿ ಪ್ರಿಯರೇ, ಈ ಕ್ಷಮಾಪಣೆ ನಮ್ಮಲ್ಲಿದೆಯಾ? ನನ್ಗೆ ಅರ್ಹತೆ ಇದೆ ಮಾತಾಡೋದಕ್ಕೆ, ನನ್ನ ಅರ್ಹತೆ ಪ್ರಶ್ನೆ ಕೇಳೋದಕ್ಕೆ, ಅವ್ರು ಮಾಡಿದಂತ ವಿಷಯ ನನಗೆ ಹರ್ಟ್ ಆಗಿದೆ ನಾನು ಕೇಳೋದಕ್ಕೆ. ಆದ್ರೆ ಯೇಸು ಕ್ರಿಸ್ತನ ಸ್ವಭಾವವನ್ನ ಹೊಂದಿಕೊಂಡು ನಾನು ಆ ಮಾತನ್ನ ಕೇಳದೇ ಇದ್ದೀನ? ಆ ಮಾತನ್ನ ಕೇಳದೇ ಇದ್ದೀನ ನಾನು? ಯೇಸು ಕ್ರಿಸ್ತಕ್ಕೆ இங்கே அடிக்கிற பரிபூர்ண 100க்கு 100 பங்கு இருக்குங்க இந்த இடத்துல. அந்த ஸ்திரீக்கு கல்ல தூக்கி அடிக்கலாம் இயேசு கிறிஸ்து. ஏன்னா அவர் ஒருத்தர் தான் அங்க பாவம் பண்ணாதவர். ஆனா இயேசு கிறிஸ்து சொல்றாரு, போமா, இனிமேல் நீ பாவத்தை செய்யாதே, நான் உன்னை மன்னிக்கிறேன்ட்டாங்க. தமிழ்ல மன்னிக்கிறேன்னு தான் சொல்றேன்னு நினைக்கிறேன். நான் அடிக்க மாட்டேன்னு சொல்றேன். அதோட அர்த்தம் என்ன? தகுதியானவரு தகுதியை எடுத்து வச்சு மன்னிக்கிறாருன்னா இயேசு கிறிஸ்துடைய சுபாவம் என்னுடைய இதயத்துக்குள்ள இருக்கணும். எனக்கு கூட அவங்க கேள்வி கேட்கிற அதிகாரம் இருக்குங்க. அவங்க செய்த காரியங்க, வார்த்தைங்க என்னுடைய இதயத்துல அவ்வளோ வேதனை கொண்டு வந்திருக்கு. ஆனால் நீங்க இயேசு கிறிஸ்துவா மாறுனா, இயேசு கிறிஸ்து போல நீங்க வாழ்ந்தால், இயேசு கிறிஸ்துவே நீங்க ஒரு வாழ்க்கையில் நீங்க பெற்றுக்கொண்டால், நீங்க மன்னிக்கிற ಸ್ವಭಾವத்தை ಉರುವಾಕಿ ಕೊಳ್ಳணும். ನನಗೆ ಅವರ ಪ್ರಶ್ನೆ ಕೇಳೋದಕ್ಕೆ ಇದೆ ಬ್ರದರ್, ನನಗೆ ರೈಟ್ಸ್ ಇದೆ. ಯಾಕಂದ್ರೆ ಅವ್ರು ಮಾಡಿದಾರೆ ತಪ್ಪು, ಅವ್ರನ್ನ ನಾನು ಸೇರಿಸೋದಿಲ್ಲ. ತಪ್ಪು ಮಾಡಿದ್ದಾರೆ, ನನ್ನ ಐಡೆಂಟಿಫೈ ಇದೆ, ನನಗೆ ಗುರ್ತಿದೆ, ನನಗೆ ಆ ಸಾಕ್ಷಿ ಇದೆ, ನನಗೆ ಆಡಿಯೋ ಇದೆ, ನನಗೆ ಅದು ಇದೆ, ಏನ್ ಬೇಕಾದ್ರೆ ಹೇಳ್ಬೋದು. ಹೌದು, ಇದೆ, ನಿಜ ಇದೆ, ಈಸ್ ಗುಡ್. ನೀವು ಆ ಪ್ರಶ್ನೆಗೆ ಕೇಳೋದಕ್ಕೆ ನೀವು ಪೂರ್ಣವಾಗಿ ಅರ್ಹತರೆ, ನೀವು ಅದಕ್ಕೆ ಕೇಳೋದಕ್ಕೆ ಪೂರ್ಣವಾದ ಮೌಲ್ಯವುಳ್ಳವರೇ ನೀವು. ಆದ್ರೆ ನಾನು ಕ್ರೈಸ್ತನ ಹಿಂಬಾಲಕನಾದ್ರೆ ಏನ್ ಮಾಡ್ಬೇಕು? ಆ ವಿಷಯವನ್ನ ತೆಗೆದಾಕ್ಬೇಕು ಪ್ರಿಯರೇ, ಆ ವಿಷಯವನ್ನ ತೆಗೆದಾಕ್ಬೇಕು. ಕೇಳುವಂತ ಅಧಿಕಾರ ಇದೆ ನನಗೆ. ಅವ್ರು ತಪ್ಪು ಮಾಡಿದಂತ ಎಲ್ಲಾ ಸಾಕ್ಷಿಗಳು ನನ್ನ ಹತ್ರ ಇದೆ. ಆದ್ರೆ ದೇವರ ಮಗನಾಗಿ, ದೇವರ ಮಗಳಾಗಿ, ಕ್ರಿಸ್ತನ ಹಿಂಬಾಲಕನಾದ್ರೆ, ಯೇಸು ಕ್ರಿಸ್ತನ ಹೇಳುವಂತ ಮಾತಂದ್ರೆ, ನಾನು ನಿನ್ನನ್ನ ಶಿಕ್ಷಿಸೋದೇ ಇಲ್ಲ, ನಿನ್ನನ್ನ ಪನಿಷ್ಮೆಂಟ್ ಕೊಡೋದೇ ಇಲ್ಲ ಅಂದ್ರೆ, ಯೇಸು ಕ್ರಿಸ್ತನು ಪನಿಷ್ಮೆಂಟ್ ಕೊಡುವಂತ ಅರ್ಹತೆ ಹೊಂದಿದ್ರು ಸಹ ಕ್ಷಮಿಸ್ತಾ ಇದ್ದಾನೆ ಅಂತ ಅರ್ಥ. ಈ ಕ್ಷಮಾಪಣೆ ಇದೆಯಾ ನಮ್ಮಲ್ಲಿ? ಈ ಕ್ಷಮಾಪಣೆಯನ್ನ ರೂಪಿಸ್ಕೊಂಡಿದೀವ ನಾವು? ಎಲ್ಲಿ ಬೇಕಾದ್ರೆ, ಯಾವ ಜಾಗದಲ್ಲಿ ಬೇಕಾದ್ರೆ ಇರ್ಬೋದು ಪ್ರಿಯರೇ. ಇದು ನನ್ನ ಗೆಳತನ ಜನದಲ್ಲಿ ಇರ್ಬೋದು, ನನ್ನ ಕುಟುಂಬದಲ್ಲಿ ಇರ್ಬೋದು, ಗಂಡ ಹೆಂಡತಿರ ಮಧ್ಯದಲ್ಲಿ ಇರ್ಬೋದು, ಸಭೆಯ ಮಧ್ಯದಲ್ಲಿ ಇರ್ಬೋದು, ರಕ್ತ ಸಂಬಂಧಗಳ ಮಧ್ಯದಲ್ಲಿ ಇರ್ಬೋದು. ನೀವು ಪ್ರೀತಿಸ್ತೀನಿ ಅನ್ನೋದು ಒಂದು ಭಾಗ. ಪ್ರೀತಿಸೋ ನೆರಳಿದೆಯಲ್ಲ ಕ್ಷಮಾಪಣೆ, ಅದಿಲ್ಲ ಅಂದ್ರೆ ಏನಾಗುತ್ತೆ? ಎಷ್ಟೇ ದೊಡ್ಡ ಹಡಗು ಇದ್ರು ಅದು ಅಂಕುರ ಬೇಕು, ಅದು ನಿಲ್ಲೋದಕ್ಕೆ. ಕರೆಕ್ಟ್ ಆ ಪದ, ಅಂಕರನ? ಅದು ನಿಲ್ಲೋದಕ್ಕೆ ಬೇಕು. ಆ ಹಡಗು ಪ್ರೀತಿ ಅಂದ್ರೆ ಅದು ನಿಲ್ಲುವ ಅಂಕುರ ಬಂದ್ಬಿಟ್ಟು ಕ್ಷಮಾಪಣೆ. ಲಂಗರ, ಸರಿ ತಾನೆ, ಲಂಗರು. ಅದು ನಿಲ್ಲೋದಕ್ಕೆ ಬೇಕದು. ಆ ಲಂಗರು ಬೇಕೇ ಬೇಕು ನಮಗೆ. ನಾನು ಪ್ರೀತಿಸ್ತೀನಿ ಬ್ರದರ್, ಕ್ಷಮಿಸೋದಿಲ್ಲ ಅಂದ್ರೆ ಅರ್ಥ ಏನು? ನಾನು ಅವ್ರನ್ನ ಪ್ರೀತಿಸ್ತೀನಿ, ಆದ್ರೆ ಅವ್ರು ಮಾಡಿದಂತ ವಿಷಯಗಳನ್ನ ನಾವು ಇವತ್ತಿಗೂ ಹೃದಯದಲ್ಲಿ ಇಟ್ಕೊಂಡಿದ್ದೀನಿ. ಕ್ಷಮಿಸೋದಿಲ್ಲ ಅಂದ್ರೆ ಕ್ರಿಸ್ತನಲ್ಲಿ ಪ್ರಿಯರೇ, ಕ್ರೈಸ್ತರಾಗಿ ಬದುಕೋದಕ್ಕೆ ನಾವು ಸಾಧ್ಯನೇ ಇಲ್ಲ. ಎಷ್ಟರ ಮಟ್ಟಿಗೆ ಅಂಗೀಕಾರ ಮಾಡ್ತೀರಿ ಅದು ನಿಮಗೆ ಸೇರಿದ್ದು. ಯೇಸು ಕ್ರಿಸ್ತನು ನಮಗೆ ಮಾಡಲ್ ತೋರಿಸ್ತಿದ್ದಾನೆ, ಇಸ್ ಮಾಡಲ್. ಯೇಸು ಕ್ರಿಸ್ತ ನಮಗೆ ಒಂದು ದೇವರ ಮಗನಾಗಿ ನಮಗೆ ಬಂದಿದ್ದಾನೆ ಪ್ರಿಯರೇ, ನಮ್ಮ ರಕ್ಷಕನಾಗಿ ಬಂದಿದ್ದಾನೆ, ನಮ್ಮನ್ನ ಕ್ಷಮಿಸಿದ್ದಾನೆ ಅಲ್ವಾ? ನಾವು ಆತನ ಕ್ಷಮಿಸುವಂತ ಕಾರ್ಯದಲ್ಲಿ ನಾವು ಸ್ವಲ್ಪ ಸ್ವಲ್ಪ ಯೋಚನೆ ಮಾಡುವ. ಲೂಕ 23ನೇ ಅಧ್ಯಾಯ, ಲೂಕ 23, 34ನೇ ವಾಕ್ಯ. ಈ ಸಂದರ್ಭ ಗೊತ್ತಿದೆಯಾ ನಿಮಗೆಲ್ಲರಿಗೂ? ಯಾರು ಹೇಳಿ, ಈ ಸಂದರ್ಭ ಯಾವ ಸಂದರ್ಭದಲ್ಲಿ ಯೇಸು ಕ್ರಿಸ್ತನು ಅವರನ್ನ ಕ್ಷಮಿಸು ಅಂತ ಹೇಳ್ತಿದ್ದಾನೆ?
ಯಾವಾಗ? ಸಿಲುಬೆಯ ಮರಣದ ಸಂದರ್ಭ. ಈಗ ನಾನು ಕೇಳ್ತಾ ಇದ್ದೀನಿ, ಯೇಸು ಕ್ರಿಸ್ತನ ಸಿಲುಬೆಯ ಮರಣದ ಒಂದೊಂದು ಭಾಗವನ್ನ ನೋಡ್ಕೊಂಬನ್ನಿ. ಗೆಸ್ತಮೆನ್ ತೋಟದಿಂದ ಹಿಡಿದು ಸಿಲುಬೆಯಲ್ಲಿ ನೇತಾಡಿದಂತ 6 ಗಂಟೆಗಳ ಕಾಲ ನೇತಾಡಿದಂತ ಯೇಸು ಕ್ರಿಸ್ತನು ದೇವರ ಬಳಿಯಲ್ಲಿ ಕೇಳಿದಂತ ಕ್ಷಮಿಸು ಅಂತ ಹೇಳುವಂತ ಈ ಮಾತಿನ ಹಿಂದೆ ಆ ಒಂದೊಂದು ಪಾಯಿಂಟ್ ನ ನೀವು ಮನಸ್ಸಲ್ಲಿ ಇಟ್ಕೊಂಡು ನಿಮ್ಮ ಬದುಕಲ್ಲಿ ಈ ಕಾರ್ಯಗಳು ಬಂದಿದ್ಯಾ ಅಂತ ನೋಡಿ. ಯಾಕಂದ್ರೆ ಯೇಸು ಕ್ರಿಸ್ತನ್ ಇಸ್ ಮೈ ಮಾಡಲ್, ಯೇಸು ಕ್ರಿಸ್ತನ್ ನನ್ನ ಗುರು, ಯೇಸು ಕ್ರಿಸ್ತನ್ ಮೈ ಮಾಸ್ಟರ್. ನಾನು ಆತರ ಹೆಜ್ಜೆ ಜಾಡಿಯಲ್ಲಿ ನಡೀತಿದ್ದೀನಿ. ಮೊದಲನೇದು ಏನ್ ಮಾಡ್ದ ಯೇಸು ಕ್ರಿಸ್ತನು? ಕೆಲವೊಂದು ಹೇಳ್ಬೋದು, ತುಂಬಾ ಹೇಳ್ಬೋದು, ನಾನು ಸಮಯಗಳಿಲ್ಲ. ಯೇಸು ಕ್ರಿಸ್ತನನ್ನ ಮುಖದಲ್ಲಿ ಉಗಿದಂತ ವ್ಯಕ್ತಿಗೆ ಯೇಸು ಕ್ರಿಸ್ತನ್ ಇಲ್ಲಿ ಏನ್ ಮಾಡ್ತಿದ್ದಾನೆ? ಕ್ಷಮಿಸ್ತಾ ಇದ್ದಾನೆ. ಯೇಸು ಕ್ರಿಸ್ತನ ಮುಖದ ಮೇಲೆ ಬಟ್ಟೆಯನ್ನ ಇಟ್ಟು ಗುದ್ದಿದ್ರ ಯೇಸು ಕ್ರಿಸ್ತನ ಇಲ್ಲೇನ್ ಮಾಡ್ತಿದ್ದಾನೆ? ಅವನನ್ನ ಕ್ಷಮಿಸ್ತಾ ಇದ್ದಾನೆ. ಯೇಸು ಕ್ರಿಸ್ತನ ಅವಮಾನ ಮಾಡಿದ್ರ ಯೇಸು ಕ್ರಿಸ್ತನ ಇಲ್ಲೇನ್ ಮಾಡ್ತಿದ್ದಾರೆ? ಇಲ್ಲಿ ಯೇಸು ಕ್ರಿಸ್ತನು ಕ್ಷಮಿಸ್ತಾ ಇದ್ದಾರೆ. ಇನ್ನೇನ್ ಮಾಡಿದ್ರು ಯೇಸು ಕ್ರಿಸ್ತನಿಗೆ? ಮೊಳೆ ಹೊಡೆದ್ರು, ಮುಳ್ಳಿನ ಕಿರೀಟ ಹಾಕಿದ್ರು, ಕೊರಡೆಗಳಿಂದ ಹೊಡೆದ್ರು. ಎಷ್ಟಂತ ನೋವುಗಳನ್ನು ಅನುಭವಿಸಿದ ಯೇಸು ಕ್ರಿಸ್ತನು, ಎಂತೆಂತ ಸಂಕಟಗಳನ್ನು ಅನುಭವಿಸಿದ ಯೇಸು ಕ್ರಿಸ್ತನು. ನಿಮ್ಮ ಬದುಕಲ್ಲಿ ನಾವು ಹೇಳ್ತೀವಿ, ಅವ್ರು ಮಾತಾಡಿದ ಮಾತು ಇನ್ನೂ ನನ್ನ ಹೃದಯದಲ್ಲಿ ಹಾಗೆ ನಾಟ್ಕೊಂಡಿದೆ. ಈಗಲೂ ನಾಟ್ಕೊಂಡಿದೆ. ನಿಮ್ಗೆ ಗೊತ್ತಾ, 6.5 ಇಂಚ್ ಮೊಳೆ ರೋಮ ಸೈನ್ಯದ ಸೈನಿಕ ಆ ಮರದ ಮೇಲೆ ಕೈಗಳನ್ನಿಟ್ಟು ಹೊಡೆಯುವಾಗ ಆತನು ಕಿರ್ಚಿದಂತ ಶಬ್ದವನ್ನ ನೆನಪು ಮಾಡ್ಕೊಳ್ಳಿ ಪ್ರಿಯರೇ. ಆತನ 2 ಕಾಲುಗಳನ್ನು ಜೋಡಿಸಿ ಆತನು ಹೊಡೆದಂತ 8.5 ಇಂಚಿನ ಮೊಳೆಯನ್ನ, ಇಂಚಿನ ಬಗ್ಗೆ ಎಲ್ಲ ಪ್ರಶ್ನೆ ಹಾಕಕ್ ಹೋಗ್ಬೇಡಿ, ಅದನ್ನ ಒಂದು ಅಂದಾಜಾಗಿ ನಾನು ಯಾವ್ದೋ ಸ್ಟಡಿ ಮಾಡೋದೇ ಹೇಳ್ತಾ ಇದೀನಿ. ಆ ಮೊಳೆ ಅಂತ ಇಟ್ಕೊಳ್ಳಿ. ಮೊಳೆಯ ಒಂದೊಂದು ಏಟಿಗೂ ಸಹ ಏನ್ ಹಿಂಗ್ ತಳ್ಳಿದ ತಕ್ಷಣ ಹೊಂಟೋಯ್ತಾ, ಆ ಅದೇನ್ ಮಾಡ್ತಾರೆ, ಹ್ಯಾಮರ್ ಅಲ್ಲಿ ಹೊಡೆದಾಗ ಆ ನರಗಳು ಕಿತ್ಕೊಂಡ್ ಆತನು ಕ್ಷಮಾಪಣೆಯ ಹೃದಯ ಹೊಂದಿದವನಾಗಿದ್ದ. ಆದ್ರೆ ನಾವು ಸಣ್ಣ ಮಾತಿನ ಒಂದು ಹೃದಯದಲ್ಲಿ ನಾಟ್ಕೊಂಡಿದ್ರೆ ಇವತ್ತಿಗೂ ಸಹ ಮುಳ್ಳನ್ನ ಕಿತ್ತೆಸಿತಾ ಇಲ್ಲ ಅಂದ್ರೆ ಹೇಗೆ ಯೇಸು ಕ್ರಿಸ್ತನ ಮುಂದೆ, ನ್ಯಾಯ ತೀರ್ಪಿನ ಮುಂದೆ ನಾವು ನಿಲ್ತೇವೆ? ಹೇಗೆ ನಿಲ್ತೇವೆ ಪ್ರೇರ ನಾವು ಯೇಸು ಕ್ರಿಸ್ತನ ಮುಂದೆ? ಸ್ವಲ್ಪ ಯೋಚನೆ ಮಾಡಿ. ನಾವು ನಿಲ್ಬೇಕು. ಒಂದ್ ದಿವಸ ಪ್ರಾರಂಭದಲ್ಲಿದೆ, ನಾವೆಲ್ಲರೂ ಒಂದ್ ದಿವಸ ಯೇಸು ಕ್ರಿಸ್ತನ ಮುಂದೆ ನಿಲ್ಬೇಕು. ಇವತ್ತು ಬೇಕಾದ್ರೆ ಈ ಪ್ರಸಂಗ ನಿಮಗೆ ನೋವುಂಟಾಗ್ಬೋದು, ಈ ಪ್ರಸಂಗ ನಿಮ್ಗೆ ಇಗ್ನೋರ್ ಮಾಡ್ಬೋದು, ನಿಮ್ಗೆ ಬೇಡ ಅಂತ ನೀವು ಈ ಕಿವಿಯಿಂದ ಕೇಳಿ ಇವಕ್ಕಿಂತ ಬಿಡ್ಬೋದು. ವಿಕ್ಟರ್ ಬ್ರದರ್ ಬಂದ್ರೆ ಹಿಂಗೆ ಹೇಳ್ತಾ ಇರ್ತಾರೆ, ನೋ ಪ್ರಾಬ್ಲಮ್, ನಾನು ಅದ್ರ ಬಗ್ಗೆ ನಾನು ಒಂದ್ ಇಂಚು ಸಹ ಮಾತಾಡಕ್ ಹೋಗಲ್ಲ. ಆದ್ರೆ ನ್ಯಾಯ ತೀರ್ಪಿದೇನ ಮಾತ್ರ ಎಲ್ಲರಿಗೂ ಸಹ ಗೊತ್ತಿದೆ. ಫಸ್ಟ್ ಬೆಂಚಿಂದ ಲಾಸ್ಟ್ ಬೆಂಚ್ ಗಂಟ ಗೊತ್ತ ನ್ಯಾಯ ತೀರ್ಪಿದೆ. ಈ ನ್ಯಾಯ ತೀರ್ಪಿನ ಮುಂದೆ ನೀವು ನಿಲ್ಲೇಬೇಕು ಅನ್ನೋದೇ ನನ್ನ ಈ ಒಂದು ಉಪದೇಶದ ಸಂದರ್ಭ. ಯೇಸು ಕ್ರಿಸ್ತನಿಗೆ ಹೊಡೆದಂತ ಒಂದೊಂದು ಏಟನ್ನ ಸ್ವಲ್ಪ ನೆನ್ಪು ಮಾಡ್ಕೊಳ್ಳಿ ಪ್ರಿಯರೇ. ನಿಮ್ಗ ಹತ್ರ ಹೊಡೆದ್ರ, ನಿಮ್ಗ ಹತ್ರ ಬೈದ್ರ, ನಿಮ್ಗ ಹತ್ರ ಉಗಿದ್ರ, ನಿಮ್ಗೆ ಅಷ್ಟು ನೋವಾಯ್ತಾ? ಯೇಸು ಕ್ರಿಸ್ತನಿಗೆ ಆದಷ್ಟು ನಿಮ್ಗೆ ನೋವಾಗಿದೆ ಅಂದ್ರೆ, ಅದಕ್ಕಿಂತ ಹೆಚ್ಚಾಗಿದೆ ಬ್ರದರ್ ಅಂದ್ರೆ ಸ್ವಲ್ಪ ಯೋಚನೆ ಮಾಡುವ ನಿಮ್ಮ ಕ್ಷಮಾಪಣೆಯಲ್ಲಿ. ಇಲ್ಲ ರೀ, ನಮ್ಮ ಕ್ಷಮಾಪಣೆಗೂ ಯೇಸು ಕ್ರಿಸ್ತನ ಕ್ಷಮಾಪಣೆಗೆ ಲಾಟ್ ದೂರ ಇದೆ, ತುಂಬಾ ದೂರ ಇದೆ. ಆದ್ರೆ ಇವತ್ತಿಗೂ ಸಹ ನಾನು ಕ್ಷಮಿಸ್ತಾ ಇದ್ದೀನಿ ಅಂದ್ರೆ ತುಂಬಾ ತಪ್ಪಲ್ವಾ? ಪ್ರೀತಿಸ್ತಿದ್ದೀನಿ, ಕ್ಷಮಿಸ್ತಿಲ್ಲ, ತುಂಬಾ ಕಠಿಣವಾದಂತಹ ಮಾತು ಪ್ರಿಯರೇ. ಯೇಸು ಕ್ರಿಸ್ತನ್ ಹೇಳ್ತಾನೆ, ಅವರಿಗೆ ಕ್ಷಮಿಸು, ತಾವು ಏನು ಮಾಡ್ತಿದ್ದೇವೆ ಎಂದು ಅರಿಯರು. ಅವ್ರು ಏನ್ ಗೊತ್ತಿಲ್ಲದೆ ಮಾಡ್ತಾ ಇದ್ದಾರೆ ಅಂತ ಯೇಸು ಕ್ರಿಸ್ತನ್ ಒಂದು ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ ಅಲ್ಲಿ. ಇವತ್ತು ಗೊತ್ತಾ ನಿಮಗೆ, ಗೊತ್ತಿಲ್ಲದೆ ಮಾತಾಡ್ತಿದ್ರೆ ಗೊತ್ತಾ? ಗೊತ್ತಿಲ್ಲದೆ ಯಾಕೋ ಗೊತ್ತಿಲ್ಲ ಅವ್ರು ಮಾತಾಡಿದ್ರು ಅಂತ ಯಾವತ್ತಾದ್ರೂ ನೀವ್ ಹೇಳಿದ್ದೀರಾ ಆತರ? ಇಲ್ಲ, ಅವ್ರು ಗೊತ್ತಿದ್ದೇ ಮಾತಾಡ್ತಿರೋದು. ಅವ್ರು ತುಂಬಾ ದಿವಸ ಯೋಚನೆ ಮಾಡೇ ಮಾತಾಡ್ತಿರೋದು. ಅಷ್ಟು ಮಾತಾಡ್ತಾರೆ ಅಂದ್ರೆ ಅಷ್ಟು ಈಸಿ ಅಲ್ಲ ಅಂತ ಹೇಳ್ತೀವಿ ನಾವು. ಹೌದು ರೀ, ಅವ್ರು ಗೊತ್ತಿದ್ದೇ ಮಾತಾಡ್ತಿದ್ರೆ, ಹೌದು ತಿಳಿದೇ ಮಾತಾಡ್ತಿದ್ರೆ, ಎಲ್ಲಾರ್ಥ ಕೇಳ್ಕೊಂಡೇ ಮಾತಾಡ್ತಿದ್ರೆ, ಆದ್ರೆ ನಿಮ್ಮ ಕ್ಷಮಾಪಣೆ ಏನಾಗಿರ್ಬೇಕು ಗೊತ್ತಾ? ದೇವ್ರೇ, ಅವ್ರು ಕ್ಷಮಿಸ್ಬಿಡು, ಅವ್ರು ತಿಳಿದೆ ಕೇಳದೆ ಮಾತಾಡ್ತಿದ್ದಾರೆ ಅಂತ. ಯಾರಿಗೂ ಗೊತ್ತಿಲ್ವಾ ಇಲ್ಲಿ? ದೇವ್ರ ಯೇಸು ಕ್ರಿಸ್ತನ್ ಹೇಳುವಂತ ಈ ಸ್ಟೇಟ್ಮೆಂಟ್ ಅಲ್ಲಿ ಅವ್ರಿಗೆ ಯಾರಿಗೂ ಗೊತ್ತಿಲ್ವಾ? ಆತನ ಹೇಳ್ದಲ್ವಾ, ನಾನ್ ದೇವರ ಮಗ ಅಂತ ಹೇಳಲಿಲ್ವಾ ಯೇಸು ಕ್ರಿಸ್ತನ ಆತ ಸುವಾರ್ತೆಯಲ್ಲಿ? ನಾನ್ ಬರಬೇಕಾದ ಮೆಸ್ಸಿ ಅಂತ ಹೇಳಲಿಲ್ವಾ? ನಾನು ಅಬ್ರಾಹ್ಮನನ್ನ ನಾನು ಮುಂಚೆನೆ ಇದ್ದೆ ಅಂತ ಹೇಳಲಿಲ್ವಾ? ಅಲ್ಲಿದ್ದಂತ ಯೂದರಾಗಲಿ, ಅಲ್ಲಿದ್ದ ರೋಮ ಸೈನ್ಯವಾಗಲಿ, ಅಲ್ಲಿ ಪಿಲಾತನಾಗಲಿ, ಪಿಲಾತನ ಒಬ್ಬನೇ ಕೈ ತೊಳ್ಕೊಂಡು ಹೊಂಟೋದ. ಯಾರೇ ಆಗ್ಲಿ ಪ್ರಿಯರೇ, ಯೇಸು ಕ್ರಿಸ್ತನ ಅರ್ಥವ್ರೆ. ಆದ್ರೆ ಯೇಸು ಕ್ರಿಸ್ತನ್ ಅವರನ್ನ ಫರ್ಗಿವ್ ಮಾಡಕ್ಕೆ, ಕ್ಷಮಿಸೋದಕ್ಕೆ ಈ ಪದವನ್ನು ಉಪಯೋಗಿಸ್ತಾನೆ. ಅವರನ್ನ
ಅರಿಯವು ಅವ್ರು ಏನ್ ಮಾಡ್ತಿದ್ದಾರೆ ಗೊತ್ತಿಲ್ಲದೆ ತಿಳಿದೇ ಮಾಡ್ತಿದ್ದಾರೆ. ದೇವರೇ ಕ್ಷಮಿಸ್ಬಿಡು. ಇವತ್ತು ನಾವು ಆ ಮಾತನ್ನ ಹೇಳ್ತಿದೀವ, ದೇವರೇ ಅವ್ರು ಕ್ಷಮಿಸ್ಬಿಡು ದೇವರೇ ಕ್ಷಮಿಸಿದೀನಿ, ನಾನ್ ತಿಳಿದ ಮಾಡಿದಾರೆ, ಬಿಟ್ಬಿಡಿ, ಹೋಗ್ಲಿ ಬಿಡಿ. ತಿಳಿದೆ ಮಾತಾಡ್ಬಿಟ್ರು ಆ ಮಾತು, ಗೊತ್ತಿಲ್ಲದೆ ಮಾತಾಡ್ಬಿಟ್ರು ಮಾತು. ಯಾವ್ದಾದ್ರು ಹೇಳಿದ್ದೀರಾ ನಾವು? ಆ ಮಾತು, ಆ ವಿಷಯ, ಅದನ್ನ ನಮ್ಮ ಹೃದಯದಲ್ಲಿ ಇಟ್ಕೊಂಡು ನಾವು ಎಷ್ಟು ಮಟ್ಟಿಗೆ ನಾವು ನೋವು ಆ ವಿಷಯವನ್ನ ಮಡ್ಕೊಂಡಿದೀವಿ ಅಂದ್ರೆ ಕ್ರಿಸ್ತನಿಗಿಂತ ಹೆಚ್ಚಾಗಿದ್ದೇವೆ ಅಂತ ಅರ್ಥ. ನಮ್ಮ ಸತ್ಯವೇದವನ್ನ ತಿರ್ಸ್ಕೊಳ್ಳೋ ಪ್ರೇರೆ, ಯಾಕೆ ಕ್ಷಮಿಸ್ಬೇಕು? ಹೋಗಿ ನಾನು ಹೇಳ್ತಾ ಇದ್ದೀನಿ, ನಿಮ್ಮ ಮನಸ್ಸಲ್ಲಿ ಆ ಪ್ರಶ್ನೆ ಬರ್ಬೋದು, ಯಾಕೆ ಬ್ರದರ್ ಅವನ್ನ ಕ್ಷಮಿಸ್ಬೇಕು? ಹುಸಿ ಮಾಡಿದ್ರ ಅವ್ರು ಕ್ಷಮಿಸೋದಕ್ಕೆ ಕಾರಣ ಗೊತ್ತಾ ನಿಮ್ಗೆ? ಒಬ್ಬ ಕೀರ್ತನಗಾರ ಹೇಳ್ತಾನೆ, ನೀನು ಕ್ಷಮಿಸೋದ್ರಿಂದ ನನಗೇನಾಗ್ತದೆ ಅಂತ ಹೇಳ್ತಾನೆ. ಅದೇ ತರ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಕ್ಷಮಿಸೋದ್ರಿಂದ ಏನಾಗುತ್ತೆ? ನಿಮ್ಮ ಕೀರ್ತನೆ ತಿಳಿಸ್ಕೊಳ್ಳಿ. ಕೀರ್ತನೆ ಭಾಗಕ್ಕೆ 130ನೇ ಕೀರ್ತನೆಗಾರ ಏನಂತ ಹೇಳ್ತಾನೆ ನೋಡಿ. 130ನೇ ಕೀರ್ತನೆ 4ನೇ ವಾಕ್ಯವನ್ನು ಧ್ಯಾನಿಸಿರಿ. ನೀನು ಪಾಪವನ್ನು ಕ್ಷಮಿಸುವವನಾದ್ದರಿಂದ ಮನುಷ್ಯರ ಭಯಭಕ್ತಿಗೆ ನೀನೇ ಪಾತ್ರನು. ಏನ್ ಹೇಳ್ತಿದ್ದಾನೆ ಕೀರ್ತನೆಗಾರ ಅಲ್ಲಿ? ನೀನು ಪಾಪಗಳನ್ನ ಕ್ಷಮಿಸುವುದಾದ್ರಿಂದ ಮನುಷ್ಯರ ಭಯಭಕ್ತಿಗೆ ನೀನೇ ಪಾತ್ರನು. ದೇವ್ರೇ, ನೀನ್ ಯಾವತ್ತು ಮನುಷ್ಯರ ಪಾಪಗಳನ್ನ ಕ್ಷಮಿಸ್ತೀಯೋ ಆ ಕ್ಷಮಿಸೋದ್ರಿಂದ ಆ ಮನುಷ್ಯ ಭಯಭಕ್ತಿಗೆ ಹೋಗ್ತಾನಲ್ಲ, ಅದಕ್ಕೆ ನೀನೇ ಪಾತ್ರನು ಅಂತ ಹೇಳ್ತಾನೆ. ಕ್ರಿಸ್ತನಲ್ಲಿ ಪ್ರಿಯರೇ, ಈ ವಾಕ್ಯವನ್ನ ನಮಗೆ ಹೋಲಿಸಿ ಮಾತಾಡೋದಾದ್ರೆ, ನಾನು ಒಂದು ಸಹೋದರಿಯನ್ನ ಒಂದು ಸಹೋದರನನ್ನ ಒಂದು ಕಾರ್ಯವನ್ನ ಕ್ಷಮಿಸಿದ್ರೆ ನಿಜವಾಗ್ಲೂ ಅವರ ಭಕ್ತಿಗೆ, ಅವರ ಭಯಭಕ್ತಿಗೆ ನಾವು ಪಾತ್ರಧಾರಿಗಳಾಗ್ತೇವೆ. ದೇವರಿಗೆ ಕೀರ್ತನೆಗಾರ ಹೇಳ್ತಾನೆ, ನೀನು ಅವ್ರ ಪಾಪಗಳನ್ನ ಕ್ಷಮಿಸ್ಬಿಟ್ಟೆ, ಅವರ ಭಯಭಕ್ತಿಗೆ ನೀನೇ ಕಾರಣ ದೇವ್ರೆ. ಇವತ್ತು ನಾವು ಒಬ್ಬರನ್ನ ಕ್ಷಮಿಸ್ತೀವಿ ಅಂತ ತಿಳ್ಕೊಳ್ಳಿ, ನಾವು ಅವ್ರನ್ನ ಫರ್ಗಿವ್ ಮಾಡ್ತೀವಿ ಅಂತ ತಿಳ್ಕೊಳ್ಳಿ, ಅವರ ಭಯಭಕ್ತಿಗೆ ನೀವೇ ಕಾರಣ. ಒಂದು ಸಂದರ್ಭದಲ್ಲಿ ಮಾತಾಡ್ತಾರೆ ಅವರು, ನಾ ತುಂಬಾ ಇದಾಗಿದ್ದೆ, ಅವ್ರು ಯಾವುದನ್ನು ಮನಸ್ಸಲ್ಲಿ ಇಟ್ಕೊಳ್ದೆ ನನ್ನ ಹತ್ರ ಬಂದ್ರು, ಅವ್ರು ಏನು ಸಹ ಅವ್ರನ್ನ ಹೇಳ್ದೆ ಮಾಡಿದ್ರು. ನಾನು ಅವ್ರ ಹತ್ರ ಕೇಳ್ದೆ, ಅದನ್ನೆಲ್ಲ ಬಿಟ್ಬಿಡು ಮರ್ತು ಬಿಟ್ಟಿದೀನಿ ಅಂತ ಹೇಳಿದ್ರು. ಅವತ್ತು ಹೇಳಿದಂತ ಮಾತು ನನ್ನ ಹೃದಯದಲ್ಲಿ ಅವತ್ತು ಚುಚ್ಚಿದಂತ ಮಾತು. ನಾನು ಅದನ್ನ ಬಿಟ್ಟು ದೇವರ ಕಡೆಗೆ ತಿರುಗದೆ, ನಾನು ನೀತಿಯ ಕಡೆಗೆ ತಿರುಗದೆ, ಪ್ರೀತಿಯ ಕಡೆಗೆ ತಿರುಗದೆ ಅಂತ ಹೇಳುವಂತ ಸಾಕ್ಷಿಗಳು ನಿಮ್ಮ ಬದುಕಲ್ಲಿ ನಡೀತದೆ ಪ್ರಿಯರೇ. ಕ್ಷಮಿಸಿ. ನೀವು ಒಬ್ಬರ ಭಯಭಕ್ತಿಗೆ ಕರ್ಕೊಂಡ್ಬರ್ಬೇಕಾ, ದೇವರ ಮಾರ್ಗಕ್ಕೆ ಕರ್ಕೊಂಡ್ಬರ್ಬೇಕಾ, ಒಬ್ಬರನ್ನ ಪ್ರೀತಿ ಒಳಗಡೆ ಕರ್ಕೊಂಡ್ಬರ್ಬೇಕಾ ಒಬ್ಬರನ್ನ. ನಿಮ್ಮ ಕ್ಷಮಾಪಣೆ ತುಂಬಾ ಮುಖ್ಯವಾಗಿದೆ. ನೀನು ಪಾಪಗಳನ್ನ ಕ್ಷಮಿಸೋದ್ರಿಂದ ಮನುಷ್ಯರ ಭಯಭಕ್ತಿಗೆ ನೀನೇ ಪಾತ್ರನು. ನಾವು ಒಬ್ಬನ ಕ್ಷಮಿಸೋದ್ರಿಂದ ನಾವು ಅವನ ಭಯಭಕ್ತಿಗೂ, ಅವನ ಕುಟುಂಬ ರಕ್ಷಣೆಗೂ, ಅವನ ನೀತಿಯ ಮಾರ್ಗಕ್ಕೂ ನಾವು ಪಾತ್ರಧಾರಿಗಳಾಗಿರ್ತೀವಿ ಪ್ರಿಯರೇ. ಕ್ಷಮಿಸ್ತಾನೆ ದೇವರು. ಕ್ಷಮಿಸೋದ್ರಿಂದ ದೇವ್ರು ಏನೆಲ್ಲ ನಡೀತು ಗೊತ್ತಿರ್ಬೇಕು ನಿಮಗೆ. ಒಂದೇ ಒಂದ್ಸರಿ ಕ್ಷಮಿಸ್ತಾನೆ, ಆ ಕ್ಷಮಾಪಣೆ ಅವನ ಬದುಕನ್ನ ಪೂರ್ಣವಾಗಿ ಬದಲಾವಣೆ ಆಗುತ್ತೆ. ವೇದ ವಾಕ್ಯದಲ್ಲಿ ನೋಡ್ತೇವೆ. ಯೇಸು ಕ್ರಿಸ್ತನ ನೋಡ್ಬೇಕು ಅಂತ ಬಂದಂತ ಜಕರ್ಯನ ಬಗ್ಗೆ ನಾನು ಹೇಳ್ತಾ ಇದ್ದೇನೆ. ನೋಡ್ಬೇಕು ಅಂತ ಬಂದಂತ ಅವನು ಟ್ಯಾಕ್ಸ್ ಕಲೆಕ್ಟರ್, ಅವನು ನಷ್ಟವಾಗಿ ಒಬ್ಬರು ಮೋಸವಾಗಿ ಅವನ ದುಡ್ಡನ್ನ ಸಂಪಾದನೆ ಲೋಕದವರ ಮುಂದೆ ಅವನು ಪಾಪಿಯಾಗಿದ್ದ. ಯೇಸು ಕ್ರಿಸ್ತನ ಇಳಿದು ಬಾ, ನಾನು ನಿಮ್ಮ ಮನೆಗೆ ಬರ್ಬೇಕು ಅಂತ ಹೇಳ್ತೇನೆ. ಬಂದಂತ ಯೇಸು ಕ್ರಿಸ್ತನ ಒಳಗಡೆ ಹೋಗಿದ ತಕ್ಷಣ ಅವ್ನು ಮಾಡಿದಂತ ಕೆಲಸ ಏನ್ ಗೊತ್ತೇ? ನಾನು ಬಡವರಿಗೆ ನಾನು ಅರ್ಧ ಆಸ್ತಿ ಕೊಡ್ತೇನೆ, ನಾನು ಅನ್ಯಾಯವಾಗಿ ಯಾರ ಹತ್ರ ಕಿತ್ಕೊಂಡಿದ್ರೆ 4% ಅವ್ರಿಗೆ ಹೆಚ್ಚಾಗಿ 4% ಆಸ್ತಿ ಕೊಡ್ತೇನೆ. ಯೇಸು ಕ್ರಿಸ್ತನ ಹೇಳ್ತಾನೆ, ಇವನ ಮನೆಗೆ ರಕ್ಷಣೆ ಬಂತು, ಇವನು ಅಬ್ರಾಹ್ಮನ ವಂಶದವನಲ್ವೇ? ಕ್ರಿಸ್ತನಲ್ಲಿ ಪ್ರಿಯರೇ, ಒಂದು ಬದಲಾವಣೆ ಬರಬೇಕು. ಆ ಬದಲಾವಣೆ ಎಲ್ಲಿಂದ ಬರ್ತದೆ ಗೊತ್ತಾ? ನಮ್ಮಿಂದನೇ ಬರಬೇಕು. ನಾವು ಫರ್ಗಿವ್ ಮಾಡೋದಿಲ್ಲ ಅಂತ ಇಟ್ಕೊಳ್ಳಿ, ಕ್ಷಮಿಸೋದಿಲ್ಲ ಅಂತ ಇಟ್ಕೊಳ್ಳಿ, ಅವನ್ ಹೆಂಗೆ ಭಕ್ತಿಗೆ ಬರಕ್ ಸಾಧ್ಯ? ಅವನ್ ಹೆಂಗೆ ನೀತಿಗೆ ಬರಕ್ಕೆ ಸಾಧ್ಯ? ಇವತ್ತು ಕುಟುಂಬಗಳಲ್ಲಿ ಅದೇ ಸಮಸ್ಯೆಗಳಾಗಿರೋದು. ಒಬ್ಬ ತಂದೆ ಮಗನನ್ನ ಕ್ಷಮಿಸೋದಿಲ್ಲ, ಒಬ್ಬ ತಾಯಿ ಮಗಳನ್ನ ಕ್ಷಮಿಸೋದಿಲ್ಲ, ಗಂಡ ಹೆಂಡತಿನ ಕ್ಷಮಿಸೋದಿಲ್ಲ, ಹೆಂಡತಿ ಗಂಡನನ್ನ ಕ್ಷಮಿಸೋದಿಲ್ಲ. ಕ್ಷಮಾಪಣೆ ಎಂಬಂತ ಸಬ್ಜೆಕ್ಟ್ಗೆ ಹೋಗೋದಿಲ್ಲ ನಾವು. ಮತ್ತೆ ಎಲ್ಲಿಂದ ನಮ್ಮ ಮನೆಯಲ್ಲಿ ರಕ್ಷಣೆ ಬರ್ತದೆ, ಭಕ್ತಿ ಬರ್ತದೆ ನಮ್ಮ ಮನೆಯವರಿಗೆ? ಯೇಸು ಕ್ರಿಸ್ತನ್ ಹೇಳ್ತಾನೆ, ಅವನ ಕ್ಷಮಿಸ್ಬಿಡು. ಎಲ್ಲಿ ಹೇಳಿದ್ದು ಯೇಸು ಕ್ರಿಸ್ತನು? ಮತ್ತೆ ಕೇಳ್ತದೆ, ಎಲ್ಲಿ ಯೇಸು ಕ್ರಿಸ್ತನ್ ಹೇಳಿದ್ದು? ಬೆಟ್ಟದ ಮೇಲೆ ಪ್ರಸಂಗದಲ್ಲಿ ಹೇಳಿದಂತ ಮಾತಾದು. ಗೆಸ್ತೆಮೆನ್ ತೋಟದಲ್ಲಿ ಕುಂತಾಗ ಅಲ್ಲಿ ಹೇಳಿದಂತ ಮಾತಾ? ಪಸ್ಕ ಹಬ್ಬ ರೊಟ್ಟಿ ಮುರಿಯುವಂತ ಸಂದರ್ಭದಲ್ಲಿ ಹೇಳಿದಂತ ಮಾತಾ? ನಿಮ್ಗೆ ಗೊತ್ತಾ? ಯೇಸು ಕ್ರಿಸ್ತನ ಆ ಮಾತನ್ನು ಹೇಳುವಾಗ ಆತನು ರಕ್ತಮಯವಾಗಿದ್ದಂತ ದೇಹದಲ್ಲಿದ್ದ, ಆತನು ಪ್ರಾಣ ಹೋಗುವಂತ ಸಂದರ್ಭದಲ್ಲಿದ್ದ, ಅಷ್ಟು ನೋವುಗಳನ್ನ ಲೋಕದ ಎಲ್ಲಾ ಪಾಪಗಳನ್ನ ಹೊತ್ಕೊಂಡಿದ್ದ. ಆ ಸಂದರ್ಭದಲ್ಲಿ ಹೇಳಿದಂತ ಮಾತು ಪ್ರಿಯರೇ.
ನಾವು ಆ ಸಂದರ್ಭದಲ್ಲಿ ಹೇಳ್ತೀವ, ಆ ನೋವಲ್ಲಿ ಹೇಳ್ತೀವ, ಆ ನಷ್ಟದಲ್ಲಿ ಹೇಳ್ತೀವ. ನಾವು ಒಂದ್ ವೇಳೆ ಯಾರೋ ಒಬ್ಬರಿಂದ ನಷ್ಟ ಆಗಿ, ಯಾರೋ ಒಬ್ಬರಿಂದ ನಾವು ತುಂಬಾ ನಡು ಬೀದಿಗೆ ಬಂದಂತೆ ಇಟ್ಕೊಳ್ಳಿ, ನಮ್ಮ ಎಲ್ಲಾ ನಷ್ಟ ಆಗೋಯ್ತು, ನಮ್ಮ ಮಕ್ಕಳು ನಾವೆಲ್ಲ ತುಂಬಾ ಕಷ್ಟದಲ್ಲಿದ್ದೇವೆ. ಆ ಸ್ಥಳದಲ್ಲಿ ನಿಂತ್ಕೊಂಡು ಅವರನ್ನ ಕ್ಷಮಿಸ್ತೀರಾ? ಕ್ಷಮಿಸ್ಬೇಕು. ಇದೇ ಯೇಸು ಕ್ರಿಸ್ತನ ಪಾರ್ಟ್, ಇದೇನೆ ಯೇಸು ಕ್ರಿಸ್ತನ ಹೇಳ್ಕೊಟ್ಟಿದ್ದು ನಮಗೆ. ಇಲ್ಲಿ ಹೇಳ್ತಿದ್ದಾನೆ, ಕೀರ್ತನೆಗಾರ ಹೇಳ್ತಾನೆ, ನೀ ಕ್ಷಮಿಸೋದ್ರಿಂದನೇ ಅವನ ಭಯ ಭಕ್ತಿಗೆ ಬರಕ್ ಸಾಧ್ಯ. ನನ್ನ ಪ್ರಿಯ ಸಹೋದರ ಸಹೋದರಿ, ಕ್ಷಮಿಸುವಂತ ಕಾರ್ಯದಲ್ಲಿ ನಾವು ಇರಬೇಕು. ಪೌಲನ್ನು ಬರೆದಂತ ಪತ್ರಿಕೆ ಎಫೆಸದವರಿಗೆ ಹೇಳುವಂತ ಸಂದರ್ಭ ನೋಡುತ್ತೇವೆ. ಎಫೆಸದವರಿಗೆ ಹೇಳುವಂತ ಪತ್ರಿಕೆ 4ನೇ ಅಧ್ಯಾಯ ಈ 32ನೇ ವಾಕ್ಯ ದಯವಿಟ್ಟು ಧ್ಯಾನಿಸಿ. 32 4ನೇ ಅಧ್ಯಾಯ 32ನೇ ವಾಕ್ಯ. ಒಬ್ಬರು ಉಪಕಾರಗಳಾಗಿಯೂ ಕರುಣೆಯುಳ್ಳವರಾಗಿಯೂ ಕ್ಷಮಿಸುವವರಾಗಿಯೂ ಸಭೆಗೆ ಹೇಳುವಂತ ಮಾತು. ಸಭೆಯವರಿಗೆ, ಎಫೆಸ ಸಭೆಯವರಿಗೆ ಅನೇಕ ವಿಷಯಗಳು ಹೇಳ್ಕೊಂಡ್ ಬರ್ತಾ ಇರ್ತಾನೆ. ಅವಾಗ ಹೇಳ್ತಾನೆ, ಒಬ್ಬರಿಗೊಬ್ಬರು ಉಪಕಾರಿಗಳಾಗಿಯೂ ಕರುಣೆ ಉಳ್ಳವರಾಗಿಯೂ ಕ್ಷಮಿಸುವವರಾಗಿರಿ. ಸಭೆಯಲ್ಲಿ ಕ್ಷಮಿಸುವವರಾಗಿರಿ. ಇಷ್ಟೊತ್ತು ನಾನು ಬೇರೆ ವಿಷಯಗಳನ್ನು ಇಲ್ಲಿ ಸಭೆ ಒಳಗಡೆ ಹೇಳ್ತಿದ್ದಾನೆ. ಇಲ್ಲಿ ಸಭೆಯಲ್ಲಿ ಒಬ್ರಿಗೊಬ್ರು ಕ್ಷಮಿಸುವಂತ ರೀತಿಯಲ್ಲಿ ಇದ್ದೀರಾ ನೀವು? ಕ್ಷಮಿಸಲಿಲ್ಲ ಅಂದ್ರೆ ಪ್ರೀತಿ ಅನ್ನೋದು ನನ್ನಲ್ಲಿ ಇಲ್ಲ ಪ್ರಿಯರೇ. ಏನೇನಂದ್ರೆ ಬೂಟಾಟಿಕೆ ಆದಂತ ಪ್ರೀತಿ, ಸುಳ್ಳಾದಂತ ಪ್ರೀತಿಯಾಗಿರಕ್ ಸಾಧ್ಯ. ಎಷ್ಟರ ಮಟ್ಟಿಗೆ ನೀವು ಪ್ರೀತಿಸ್ತೀರಿ ಅಂತ ಇಟ್ಕೊಳ್ಳಿ. ಒಂದು ಅಂತ ಕೊಡ್ತೀನಿ ನಾನು, ಯಾರಿಗಾದ್ರೂ ಒಬ್ರಿಗೆ ಟಾಸ್ಕೆ ಕೊಡ್ತೀನಿ. ಎಷ್ಟರ ಮಟ್ಟಿಗೆ ನೀವು ಪ್ರೀತಿಸ್ತೀರಿ ಒಬ್ಬರನ್ನ? ಎಷ್ಟರ ಮಟ್ಟಿಗೆ ಪ್ರೀತಿಸ್ತೀರಿ? 1 ತಿಂಗಳ ಸ್ಯಾಲ್ರಿ ಕೊಡಷ್ಟು ಪ್ರೀತಿಸ್ತೀರಾ? ಇಲ್ಲ ನಿಮ್ ರಕ್ತ ದಾನ ಮಾಡಿ ಪ್ರೀತಿಸ್ತೀರಾ? ರಕ್ತ ಕೊಡಷ್ಟು ಪ್ರೀತಿಸ್ತೀರಾ? ಒಂದ್ ವೇಳೆ ಪ್ರಾಣ ಕೊಡಷ್ಟು ಪ್ರೀತಿಸ್ತೀರಾ? ನನ್ನ ತಂದೆಗೋಸ್ಕರ ನನ್ನ ಎಲ್ಲ ಸರ್ವಸ್ವನ ಕೊಡ್ತೀನಿ ಅನ್ನೋರು ಯಾರೆಲ್ಲ ಇದ್ದೀರಿ? ನನ್ನ ತಾಯಿಗೋಸ್ಕರ ಎಲ್ಲವನ್ನ, ನನ್ನ ಗಂಡನಿಗೋಸ್ಕರ ಎಲ್ಲವನ್ನ, ನನ್ನ ಹೆಂಡತಿಗೋಸ್ಕರ ಇದ್ದೀರಿ? ಇಲ್ಲ ಅಂತೆಲ್ಲ ಇದ್ದೀರಿ. ಅಷ್ಟೂನು ಕ್ಷಮಿಸುವಂತ ರೀತಿಯಲ್ಲಿ ಇದ್ದೀರಾ? ಅದೇ ತರ ಅದನ್ನ ಹಾಗೆ ಕ್ಷಮಿಸುವಂತಿದ್ದೀರಾ? ಪ್ರಾಣ ಕೊಡೋಷ್ಟು ಕ್ಷಮಿಸ್ತೀರ ಅವ್ರನ್ನ? ಅವ್ರ ಜೀವ ಕೊಡೋಷ್ಟು ಕ್ಷಮಿಸ್ತೀರ ಅವ್ರನ್ನ? ಪ್ರಿಯರ ಕ್ಷಮಾಪಣೆ ನಮ್ಮಲ್ಲಿ ಇರಲೇಬೇಕು. ಪೌಲನ್ ಹೇಳ್ತದಾನೆ, ನೀವೇನ್ ಮಾಡಿ ಅವರನ್ನ ಕ್ಷಮಿಸುವವರಾಗಿರಿ. ತಪ್ಪು ಮಾಡ್ತಾರ ಕ್ಷಮಿಸಿ, ತಪ್ಪು ಮಾಡ್ತಾರ ಕ್ಷಮಿಸ್ತಾನೆ ಇರಿ. ಕ್ಷಮಿಸುವಂತ ಹಂಗು ನಮ್ಗೆಲ್ಲರಿಗಿದೆ. ಕೀರ್ತನೆಗಾರ ಹೇಳ್ತಾನೆ, 86ನೇ ಕೀರ್ತನೆ, ಬೇಗ 86ನೇ ಕೀರ್ತನೆ 5ನೇ ವಾಕ್ಯ. 86 5ನೇ ವಾಕ್ಯ. ಕರ್ತನೇ, ನೀನು ಒಳ್ಳೆಯವನು, ಕ್ಷಮಿಸುವವನು, ನಿನಗೆ ಮೊರೆಯಿಡುವವರೆಲ್ಲರಲ್ಲಿ ಕೃಪಾಪೂರ್ಣನು ಆಗಿದ್ದೀಯಲ್ಲ. ದೇವರೇನಂತೆ? ಕರ್ತನೆ ಹಾ, ಕ್ಷಮಿಸುವವನು, ನಿನಗೆ ಮೊರೆಯಿಡುವವರೆಲ್ಲರಲ್ಲಿ ಕೃಪಾಪೂರ್ಣನು ಆಗಿದ್ದೀಯಲ್ಲ. ಇಂಗ್ಲಿಷ್ ಅಲ್ಲಿ ಓದಿ, ತೆಲುಗು ಅಲ್ಲಿ ಇದರಲ್ಲಿ ಒಂದು ಪಾಯಿಂಟ್ ಇದೆ. ಇಂಗ್ಲಿಷ್ ಅಲ್ಲಿ ಓದಿ ಯಾರಾದ್ರು. For you, Lord, are good and ready to forgive and abundant in mercy unto all them that call upon you. ತೆಲುಗು ಬೈಬಲ್ ಏನ್ ಹೇಳ್ತದಂದ್ರೆ, ಅದನ್ನ ನಾನು ಹೇಳ್ಕಿದಾಗ, ದೇವರು ಯಾವಾಗ್ಲೂ ಕ್ಷಮಿಸುವ ಮನಸ್ಸುಳ್ಳ ಹೊಂದಿದವನಾಗಿದ್ದಾನೆ ಅಂತ ಹೇಳ್ತದಂತೆ. ಇಲ್ಲೂ ಅದೇ ಕಂಟೆಂಟ್ ಏನೇ ಕನ್ನಡದಲ್ಲೂ ಸಹ, ನೀನು ಒಳ್ಳೆಯವನು, ಕ್ಷಮಿಸುವವನು ಅಂತ ಹೇಳ್ತದೆ. ಯಾರೆಲ್ಲ ಒಳ್ಳೆಯವರು ಅಂತ ಹೇಳ್ತೀವೋ ಅವರಲ್ಲಿ ಜೊತೆಲಿ ಏನಿರ್ಬೇಕು? ಕ್ಷಮಿಸುವಂತ ಇರ್ಬೇಕು. ತುಂಬಾ ಒಳ್ಳೆಯವರು ಬ್ರದರ್ ಅವರು, ಆದ್ರೆ ಆ ವಿಷಯದಲ್ಲಿ ಮಾತ್ರ ಅವ್ರು ಕ್ಷಮಿಸೋದಿಲ್ಲ. ಹೇಗೆ? ನಾವು ಒಳ್ಳೆಯವರೇ, ನಾವು ಪ್ರೀತಿಸೋರೇ, ನಾವು ಕರುಣೆ ಉಳ್ಳವರೇ, ಕೃಪಾಪೂರ್ಣರೇ ನಾವು. ಆದ್ರೆ ಕ್ಷಮಿಸುವಂತ ವಿಷಯದಲ್ಲಿ ಮಾತ್ರ ನಾವು ಒಂದೇ ಹಿಂದೆ ಇದ್ದೀನಿ ಅಂದ್ರೆ, ಯು ಆರ್ ನಾಟ್ ಫಿಟ್ ಇನ್ ಹೆವೆನ್. ನೀವು ಯಾವ ಕಾರಣಕ್ಕೂ ಫಿಟ್ ಆಗೋದಿಲ್ಲ ಪರಲೋಕಕ್ಕೆ ಹೋಗೋದಿಕ್ಕೆ. ಇದು ನನ್ನ ಸೇರ್ಸಿನೇ ಹೇಳ್ತಾ ಇದ್ದೀನಿ. ಕ್ರಿಸ್ತನಲ್ಲಿ ಪ್ರಿಯರೇ, ಕರ್ತನೇ ನೀನು ಒಳ್ಳೆಯವನು, ನೀನು ಕ್ಷಮಿಸುವವನು, ನಿನಗೆ ಮೊರೆಯಿಡುವರೆಲ್ಲರಲ್ಲಿ ಕೃಪಾಪೂರ್ಣನಾಗಿದ್ದಿ. ಇದು ದೇವರಿಗಿರುವಂತ ಕಂಟೆಂಟ್. ದೇವರ ಮಕ್ಕಳಾಗಿರುವಂತ ನಮಗಿರುವಂತ ಕಂಟೆಂಟ್ ಏನು? ನಮಗೇನು ಸ್ವಭಾವ ಇರಬೇಕು? ನಾವು ಒಳ್ಳೆಯವನು, ನಾನು ಸಹ ಕೃಪಾಪೂರ್ಣನಾಗಿದ್ದೇನೆ, ದಾನ ಧರ್ಮ ಮಾಡ್ತೇನೆ, ಪ್ರೀತಿಸ್ತೇನೆ, ಆದ್ರೆ ಕ್ಷಮಿಸೋದಿಲ್ಲ ಅಂದ್ರೆ ಹೆಂಗೆ? ದೇವರಲ್ಲಿರುವಂತ ಸ್ವಭಾವ ನನ್ನಲ್ಲಿರ್ಬೇಕು ಪ್ರಿಯರೇ. ಕ್ರಿಸ್ತನಲ್ಲಿರುವಂತ ಸ್ವಭಾವ ನನ್ನಲ್ಲಿ ಇರ್ಬೇಕು. ಹೌದು, ತಪ್ಪು ಮಾಡಿದ್ದಾರೆ, ಅವಾಗ ಕ್ಷಮಿಸ್ಬೇಕು. ತಪ್ಪು ಮಾಡುವಂತ ನಾವು ಎಷ್ಟರ ಮಟ್ಟಿಗೆ ಕ್ಷಮಿಸ್ಬೇಕು? ಕ್ರಿಸ್ತನ ಪ್ರಿಯರೇ, ಕ್ಷಮಿಸ್ತಾನೆ ಇರಬೇಕು. ಇದು ನಮ್ಮ ಸ್ವಭಾವ. ತಪ್ಪು ಮಾಡ್ತಾರೆ ಬ್ರದರ್, ಪೇತ್ರ ಕೇಳ್ತಾನಲ್ವಾ, ಎಷ್ಟು ಸಾರಿ ಕ್ಷಮಿಸ್ಬೇಕಂತ? 7-70 ಸಾರಿ. ಮತ್ತಾಯ 18ನೇ ಅಧ್ಯಾಯ
ಮತ್ತೆ 18ನೇ ಅಧ್ಯಾಯ 21-22 ವಾಕ್ಯ ಬೇಗ ಓದಿ. ಮತ್ತೆ 18ನೇ ಅಧ್ಯಾಯ. ಆಗ ಪೇತ್ರನು ಆತನಿಗೆ ಬೆಳಿಗ್ಗೆ ಬಂದು, ಸ್ವಾಮಿ, ನನ್ನ ಸಹೋದರನು ನನಗೆ ತಪ್ಪು ಮಾಡುತ್ತಾ ಬಂದರೆ ನಾನು ಎಷ್ಟು ಸಾರಿ ಅವನಿಗೆ ಕ್ಷಮಿಸಬೇಕು? 7 ಸಾರಿಯೋ ಎಂದು ಕೇಳಲು. ಇಲ್ಲಿ ಏನ್ ಕೇಳ್ತಿದ್ದಾನೆ ಪೇತ್ರನು ಯೇಸು ಕ್ರಿಸ್ತನ ಹತ್ರ? ಎಷ್ಟು ಸಾರಿ? ಅಷ್ಟಕ್ಕೆ ಪ್ರಶ್ನೆಗೆ ನಿಂತಿದ್ರೆ ಸರಿ. ನೆಕ್ಸ್ಟ್ ಏನ್ ಹೇಳ್ತಾನೆ? ಉತ್ತರನು ಅವನೇ ಕೇಳ್ತಾನೆ. ನೋಡಿದ್ರ ಮನುಷ್ಯರ ಸ್ವಭಾವ ಹೆಂಗಿದೆ ಅಂತ? ಇದು ಮನುಷ್ಯರ ಸ್ವಭಾವ, ಇದು ಪೇತ್ರನ ಸ್ವಭಾವ ಅಲ್ಲ, ನಮ್ಮೆಲ್ಲರ ಸ್ವಭಾವ ಇದೇನೆ. ಯೇಸು ಪ್ರಶ್ನೆ ಕೇಳಿ ನಿಲ್ಸಿದ್ರೆ ಯೇಸು ಕ್ರಿಸ್ತನ ಅದಕ್ಕೆ ಸರಿಯಾದ ಆನ್ಸರ್ ಕೊಟ್ಟಿರು. ಆದ್ರೆ ಇವನ್ ಹೇಳ್ತಾನೆ 7 ಸಾರಿ ಮಾತ್ರನಾ ಅಂದ್ರೆ ಹಳೆ ಒಡಂಬಡಿಕೆ ಸಿದ್ಧಾಂತವನ್ನ ಒಳಗಡೆ ತರ್ತಾ ಇದ್ದಾನೆ. 7 ಸಾರಿ ಕ್ಷಮಿಸ್ಬಿಟ್ಟು 8ನೇ ತಪ್ಪು ಮಾಡಿದ್ರೆ, ಬ್ರದರ್ 8ನೇ ಸಾರಿ ತಪ್ಪು ಮಾಡಿದ್ರೆ ಅವನಿಗೆ ಕಲ್ ತಗೊಂಡು ಹೊಡಿಬೇಕು. ಅವನಿಗೆ ಏನ್ ಮಾಡ್ಬೇಕು? ಮೋಶೆ ಧರ್ಮಶಾಸ್ತ್ರದ ಪ್ರಕಾರ, ನಿಯಮಗಳ ಪ್ರಕಾರ ಮಾಡ್ಬೇಕು. ಅದೇನಾ? ಯೇಸು ಕ್ರಿಸ್ತನ ಹತ್ರ ಕೇಳ್ತಾರ ಪ್ರಶ್ನೆಗೆ ಆತನೇ ಉತ್ತರವನ್ನ ಕೊಡ್ತಾ ಇದ್ದಾನೆ. 7 ಸಾರಿ ಸಾಕಾ? 8ನೇ ಸಾರಿ ಮಾಡಿದ್ರೆ ಕಲ್ ತಗೊಂಡು ಹೊಡಿಬೇಕಾ? ಅವನು ಧರ್ಮಶಾಸ್ತ್ರದ ಪ್ರಕಾರ ಅವನನ್ನ ಶಿಕ್ಷೆಗೆ ಒಳಪಡಿಸ್ಬೇಕಾ ಅಂತ ಪ್ರಶ್ನೆ ಕೇಳ್ತಾ ಇದ್ದಾನೆ. ಯೇಸು ಕ್ರಿಸ್ತನ ಕೊಟ್ಟಂತ ಆನ್ಸರ್ ನಮ್ಮೆಲ್ಲರಿಗೂ ಗೊತ್ತಿದೆ. 7 ಸಾರಿ ಎಂದಲ್ಲ, 70 ಸಾರಿ ಎಂದು ನಿನಗೆ ಹೇಳುತ್ತೇನೆ. ಅಂದ್ರೆ ಅರ್ಥ ಏನು? ಯೇಸು ಕ್ರಿಸ್ತನ್ ಹೇಳ್ತಾನೆ ಅನ್ಲಿಮಿಟೆಡ್, ಯಾವತ್ತಿಗೂ ಆಗತ್ತಾ ನಮ್ಮ ಕೈಯಲ್ಲಿ? ಆಗಲ್ಲ, ಖಂಡಿತ ಆಗಲ್ಲ ಪ್ರಿಯರೇ. ನಮ್ಮ ಕೈಲಿ ಆಗತ್ತೆ ಅನ್ನೋರು ನಿಜವಾಗ್ಲು ಇವತ್ತು ನೀವು ನಿರ್ಧಾರ ಮಾಡ್ತೀರಿ, ನನ್ನ ಕೈಲಿ ಆಗಲ್ಲ ಬ್ರದರ್ ಅಂದ್ರೆ ಅದು ನಿಮ್ಮ ಇಷ್ಟ. ನನ್ನ ಕೈಲಿ ಆಗುತ್ತೆ, ಈ ವಾಕ್ಯದ ಪ್ರಕಾರ ನನ್ನ ಕೈಲಿ ಆಗುತ್ತೆ. ನಾನು ನನ್ನ ಸಹೋದರನ ಕ್ಷಮಿಸೋದ್ರಿಂದ, ನನ್ನ ಸಹೋದರಿಯನ್ನ ಕ್ಷಮಿಸೋದ್ರಿಂದ, ನನ್ನ ಸಭೆಯವ್ರನ್ನ ಕ್ಷಮಿಸೋದ್ರಿಂದ ಅವರು ಭಕ್ತಿ ವೃದ್ಧಿಗೆ ಬರ್ತಾರೆ, ದೇವ ಭಕ್ತಿ ಒಳಗಡೆ ಬರ್ತಾರೆ ಅಂದ್ರೆ ಕ್ಷಮಿಸ್ತೀನಿ ಅಂತ ನಿರ್ಧಾರ ಮಾಡಿ. ಇವತ್ತು ನಿರ್ಧಾರ ಮಾಡಿ. ಒಂದ್ ವೇಳೆ ಕ್ಷಮಿಸೋದೇ ಇಲ್ಲ ಬ್ರದರ್, ನಾನು ಹೀಗೇ ಇರ್ತೀನಿ, ಸ್ಟೇಬಲ್ ಆಗಿರ್ತೀನಿ, ಹೀಗೆ ಇರ್ತೀನಿ ಅಂದ್ರೆ ಜಡ್ಜ್ಮೆಂಟ್ ಅಲ್ಲಿ ದೇವ್ರ ಮುಂದೆ ನಿಂತ್ಕೊಳ್ಳಿ ಅಷ್ಟೇ, ಏನ್ ಮಾಡೋಕ್ಕಾಗಲ್ಲ. ಕೊಲೊಸ್ಸೆದವರಿಗೆ ಬರೆದಂತ ಪತ್ರಿಕೆ ಪೌಲನು ಹೇಳ್ತಾರೆ ನೋಡಿ ಕೊಲೊಸ್ಸೆದವರಿಗೆ, ಇದು ತುಂಬಾ ಇನ್ನೂ ಕಷ್ಟವಾದಂತ ಮಾತೆ. ಕೊಲೊಸ್ಸೆ 3ನೇ ಅಧ್ಯಾಯ 13ನೇ ವಾಕ್ಯ ಬೇಗ. ಮತ್ತೊಬ್ಬರ ಮೇಲೆ ತಪ್ಪು ಹೊರಿಸುವುದಕ್ಕೆ ಕಾರಣವಿದ್ದರು, ತಪ್ಪು ಹೊರಿಸದೆ ಒಬ್ಬರಿಗೊಬ್ಬರು ಸಹಿಸಿಕೊಂಡು. ಹೇಗೆ ಬ್ರದರ್ ಅದು ಸಾಧ್ಯನಾ? ನಿಜ ಪ್ರಾಕ್ಟಿಕಲ್ ಆಗಿ ಸಾಧ್ಯನಾ? ಮತ್ತೊಬ್ಬನ ಮೇಲೆ ತಪ್ಪು ಹೊರಿಸುವುದಕ್ಕೆ ಕಾರಣವಿದ್ದರು, ಇದನ್ನೇ ನಾನು ಪ್ರಾರಂಭದಲ್ಲೇ ಹೇಳಿದೆ. ಮತ್ತೊಬ್ಬನ ತಪ್ಪು ಹೊರಿಸಕ್ಕೆ ನನ್ನ ಕಾರಣ ಇದೆ, ನನ್ನ ಪ್ರೂಫ್ ಇದೆ, ಎಲ್ಲ ಇದೆ, ಸಾಕ್ಷಿ ಇದೆ. ಆದರೆ ಏನ್ ಹೇಳ್ತಾನೆ ಪೌಲ? ಹೇಳ್ತಾನೆ ಕಾರಣ ಇದ್ರು ಏನ್ ಮಾಡ್ಬಾರ್ದೆ? ತಪ್ಪು ಹೊರಿಸ್ಲೇಬಾರ್ದು. ಹೇಳೋದಕ್ಕೆ ಕಷ್ಟ ಆಗತ್ತಲ್ಲ, ಅದಕ್ಕೆ ಎಲ್ಲ ಸೈಲೆಂಟ್ ಆಗಿದ್ದೀರಿ. ತಪ್ಪು ಹೊರಿಸೋದಕ್ಕೆ ತಪ್ಪು ಹೊರಿಸ್ಲೇಬಾರ್ದಂತೆ. ಆಮೇಲೆ ಇನ್ನೊಂದು ಮಾತಿದೆ, ಏನ್ ಹೇಳ್ತಾನೆ? ಒಬ್ರಿಗೊಬ್ರು ಏನ್ ಮಾಡ್ಕೊಳ್ಳಿ? ಸೇರಿಸಿಕೊಳ್ಳಿ. ಅಂದ್ರೆ ಅರ್ಥ ಏನು? ಏನ್ ಮಾಡ್ಕೊಳ್ಳಿ? ಸಮಾಧಾನ ಮಾಡ್ಕೊಳ್ಳಿ, ಅಡ್ಜಸ್ಟ್ ಮಾಡ್ಕೊಳ್ಳಿ, ಬಿಟ್ಕೊಟ್ಕೊಳ್ಳಿ. ಆ ಪದ ಇದೆಯಲ್ಲ, ಸೇರಿಸಿಕೊಳ್ಳಿ ಅಂತ ಹೇಳ್ತಾರಲ್ಲ, ಒಬ್ಬರಿಗೊಬ್ಬರು ಇದೆಯಲ್ಲ, ಅದು ತುಂಬಾ ಕಷ್ಟ. ಅದು ಇದು ಕ್ರಿಸ್ತನ ಪ್ರಿಯರೇ ತುಂಬಾ ಗಮನ ಇಡಿ ದಯವಿಟ್ಟು. ಇಲ್ಲಿ ಇದು ಮನೆಯಲ್ಲಿ ತುಂಬಾ ಕಷ್ಟ. ಇದು ಮಕ್ಳೇ ಅರ್ಥ ಆಗ್ತಿದ್ಯಾ? ನನ್ನ ಫ್ರೆಂಡ್ ತಪ್ಪು ಮಾಡ್ದ, ಅವನ ಜೊತೆಲಿ ಮಾತಾಡಿ ಬಿಟ್ಟು ನಾನು ಬೆಂಚೆ ಚೇಂಜ್ ಮಾಡ್ಬಿಟ್ಟಿದೀನಿ. ದೇವ ಮಕ್ಕಳಿಗೆ ಅದಲ್ಲ ಲಕ್ಷಣ ಅಲ್ಲ. ಅವ್ರ ಹುಡುಗರು ಏನ್ ಬೇಕಾದ್ರೂ ಮಾಡ್ಲಿ, ಅವ್ರನ್ನ ಕ್ಷಮಿಸ್ಬೇಕು ನೀವಲ್ಲ. ಮನೆಯಲ್ಲಿ ಕಷ್ಟ ಇದು, ಮತ್ ಮಾಡ್ಲೇಬೇಕಲ್ವಾ? ದೇವ ಮಗನಾಗಿದ್ದೀನಿ, ದೇವರ ಮಗಳಾಗಿದ್ದೀನಿ ಅಂದ್ರೆ ಮಾಡ್ಲೇಬೇಕಿದು. ಆದ್ರೆ ನಾನು ಕರ್ತನು ನಿಮ್ಮನ್ನ ಕ್ಷಮಿಸಿ ನೋಡಿ ಹೇಳ್ತೇನೆ, ಒಬ್ಬರಿಗೊಬ್ರು ಸೇರಿಸ್ಕೊಳ್ರಿ ಅಂದ್ರೆ ಒಬ್ಬರಿಗೊಬ್ರು ಅಡ್ಜಸ್ಟ್ ಮಾಡ್ಕೊಳ್ರಿ, ಕ್ಷಮಿಸ್ರಿ, ಅವ್ರನ್ನ ಕ್ಷಮಿಸಿ. ಹೌದು ತಪ್ಪು ಮಾಡ್ತಾರೆ, ಆದ್ರೆ ಎಷ್ಟುವರೆಗೂ ಬ್ರದರ್? ಎಲ್ಲಿವರೆಗೂ? ಡೆತ್ ಆಗೋರ್ಗು. ನನ್ನ ಪ್ರಶ್ನೆಗೆ ಇದೇ ಆನ್ಸರ್, ಡೆತ್ ಆಗೋರ್ಗು. ಅವ್ರು ಡೆತ್ ಆಗೋರ್ಗು, ಇಲ್ಲ ನೀವು ಡೆತ್ ಆಗೋರ್ಗು ಇದ್ರ ಮಾಡ್ಲೇಬೇಕು. ಯೇಸು ಕ್ರಿಸ್ತನ ಡೆತ್ ಆಗೋವರೆಗೂ ಮಾಡ್ದ, ಕ್ಷಮಿಸ್ತಾ ಇದ್ದ. ಆ ಅಮ್ಮನ್ನ ಕ್ಷಮಿಸ್ಲಿಲ್ವಾ? ವ್ಯಭಿಚಾರ ಸ್ತ್ರೀನ ಕ್ಷಮಿಸ್ಲಿಲ್ವಾ? ಕ್ಷಮಿಸ್ಲಿಲ್ವಾ? ಯೇಸು ಕ್ರಿಸ್ತನ ಸಿಲುಬೆಯಲ್ಲಿ ಕ್ಷಮಿಸ್ಲಿಲ್ವಾ ಎಲ್ಲರನ್ನ? ಹಂಗಾದ್ರೆ ಅರ್ಥ ಏನು? ಇದ್ದಾಗ್ಲೂ ಕ್ಷಮಿಸ್ಬೇಕು, ಸಾಯ ಟೈಮಲ್ಲೂ ಕ್ಷಮಿಸ್ಬೇಕು. ಯೇಸು ಕ್ರಿಸ್ತನ ಸಿಲುಬೆಯಲ್ಲಿ ನೇತಾಡ್ತಿದ್ದಾರೆ, ರಕ್ತ ಸುರಿತೈತೆ, ಇನ್ನೇನ್ ಜೀವ ಹೋಗ್ಬೇಕಾಗಿದೆ.
ಎಲ್ಲಾ ಅನುಭವಿಸುವಂತ ಸಂದರ್ಭ ಬಂದಾಗ ಯೇಸು ಕ್ರಿಸ್ತನ ಅವರನ್ನ ಹೇಳ್ತಿದ್ದಾನೆ, ಅವ್ರನ್ನ ಕ್ಷಮಿಸಿ ಅಂತ ಹೇಳ್ತಾನೆ, ಅವ್ರನ್ನ ಕ್ಷಮಿಸಿ ಅಂತ ಹೇಳ್ತಾನೆ. ಕ್ಷಮಿಸುವಂತ ಕಾರ್ಯದಲ್ಲಿ ನಾವಿರ್ಬೇಕು, ಕ್ಷಮಿಸುವಂತ ಇದ್ರಲ್ಲಿ ಇರ್ಬೇಕು ನಾವು. ಆದ್ರೆ ಕ್ಷಮಿಸುವಂತ ಕಾರ್ಯದಲ್ಲಿ ನಾವಿಲ್ಲ ಅಂದ್ರೆ ನೋಡಿ ಮುಂದೆ ಏನ್ ಹೇಳ್ತಾನೆ, ಕರ್ತನ್ ನಿಮ್ಮನ್ನ, ಹಂಗಾದ ಅರ್ಥ ಏನು? ಈಗ ಅರ್ಥ ಮಾಡ್ಕೋತೀರಾ ಈ ವಾಕ್ಯ ಪೌಲನ್ ಹೇಳುವಂತ ಮಾತು, ಕರ್ತನು ನಿಮ್ಮನ್ನ, ಹಂಗಾದ ಅರ್ಥ ಏನು? ಅದ್ರ ಅರ್ಥ ಏನ್ ಬ್ರದರ್? ನಮಗೆ ಆ ತಪ್ಪಿಗೆ ನಾವು ಅರ್ಹರೇ, ಆದ್ರೆ ದೇವ್ರು ನಮ್ಮನ್ನ ಕ್ಷಮಿಸ್ಬೇಕಂತೆ. ಆದ್ರೆ ನಾನು ನನ್ನ ಪಕ್ಕದಲ್ಲಿರುವಂತ ನನ್ನ ಸಹೋದರಿನ, ನನ್ನ ಪಕ್ಕದಲ್ಲಿರುವಂತ ನನ್ನ ಬಂಧು ಬಳಗವನ್ನ, ನನ್ನ ಪಕ್ಕದಲ್ಲಿರುವಂತ ನನ್ನ ರಕ್ತ ಸಂಬಂಧಗಳನ್ನ, ನನ್ನ ಪಕ್ಕದಲ್ಲಿದ್ದ ಸಭೆಯರನ್ನ, ಬೋಧಕರನ್ನ ನಾ ಕ್ಷಮಿಸೋದಿಲ್ಲ ಅಂತ. ಹೆಂಗೆ? ಎಷ್ಟು ಮಟ್ಟಿಗೆ ನ್ಯಾಯ? ಎಷ್ಟೋ ನ್ಯಾಯ ಕೇಳ್ತೀವಲ್ವ ನಾವು. ಒಂದು ಬಟ್ಟೆಯಲ್ಲಿ ನ್ಯಾಯ ಕೇಳ್ತೀವಿ ನಾವು. ಮಗಳಿಗೆ ಬಟ್ಟೆ ತಂದ್ರೆ ತಂದೆ ತಾಯಿಗಳು ಫಸ್ಟ್ ಮಕ್ಳು ಏನ್ ಮಾಡ್ತಾರೆ ಗೊತ್ತಾ? ಬಿಲ್ ನೋಡ್ತಾರೆ. ಅಪ್ಪ ಅವನಿಗೆ ಮಾತ್ರ 800 ರೂಪಾಯಿ ಪ್ಯಾಂಟ್ ತಂದಿದ್ಯಾ, ನನಗೆ 500 ರೂಪಾಯಿ ಚೂಡಿದಾರ. ಬಿಲ್ ನೋಡ್ತೀವಿ, ಸ್ಲಿಪ್ಪರ್ ಅಲ್ಲಿ ನೋಡ್ತೀವಿ, ಎಷ್ಟೋ ವಿಷಯಗಳಲ್ಲಿ ನೋಡ್ತೀವಿ. ದೊಡ್ಡ ಮಗ ಬಂದಾಗ ದೋಸೆ ಜೊತೆಲಿ ತುಪ್ಪ, ಚಿಕ್ಕ ಮಗ ಬಂದಾಗ ಬರೀ ದೋಸೆನಾ? ಇದೆಲ್ಲ ತಪ್ಪೋ ಸರಿನೋ ಅದ್ರ ಬಗ್ಗೆ ಚರ್ಚೆ ಮಾಡಕ್ ಬರ್ತಾ ಇಲ್ಲ. ಬಟ್ ಐ ಆಮ್ ನಾ ಗಾಡ್ಸ್ ಚಿಲ್ಡ್ರನ, ನಾ ದೇವ್ರ ಮಗನ, ದೇವ್ರ ಮಗಳ, ನನಗೆ ಈ ಸ್ವಭಾವ ನನಗೆ ಬರಲೇಬೇಕು. ಇದು ಬರಲಿಲ್ಲ ಅಂದ್ರೆ ತುಂಬಾ ಕಷ್ಟ. ನಮ್ಮ ಹೃದಯದಲ್ಲಿ ನಮ್ಗೆ ಹೇಳ್ತಾನೆ, ತಪ್ಪು ಹೊರಿಸುವುದಕ್ಕೆ ಕಾರಣವಿದ್ದರೂ ಸಹ ತಪ್ಪು ಹೊರಿಸದೆ ಒಬ್ಬರಿಗೊಬ್ಬರು ಸೇರಿಸಿಕೊಂಡು ಕ್ಷಮಿಸಿರಿ, ಕರ್ತನ್ ನಿಮ್ಮನ್ನ ಕ್ಷಮಿಸಿದಾನಂತೆ. ನೀವು ಏನ್ ಮಾಡಿ? ಕ್ಷಮಿಸಿರಿ. ಕರ್ತ ನಮ್ಮನ್ನ ಕ್ಷಮಿಸಿದಾನೆ ಪ್ರಿಯರೇ. ಆ ಫರ್ಗಿವ್ನೆಸ್ ನನ್ಗೆ ಬೇಕು. ನಾ ದೇವರ ಮಗನಾಗಬೇಕು, ದೇವರ ಮಗಳಾಗಬೇಕು, ನಾನು ಕರ್ತನ ಮಧ್ಯ ಪಂಕ್ತಿಯಲ್ಲಿ ಪಾಲ್ಗೊಳ್ಬೇಕು. ಇವೆಲ್ಲ ನನ್ಗೆ ಅರ್ಹತೆ ಇದ್ರೆ ನನ್ನ ಪಕ್ಕದವ್ರಿಗೆ ನಾನು ಕ್ಷಮಿಸಲಿ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ದೇವರು ನಮ್ಮನ್ನ ನೋಡ್ತಾನೆ ಇದ್ದಾನೆ. ನಾವು ನೋಡುವಂತ ಕಾರ್ಯದಲ್ಲಿ ಎಚ್ಚರಿಕೆ ವಹಿಸ್ಬೇಕಾಗಿದೆ. ಈ ವರ್ಷ ಕಳೀತಾ ಇದ್ದೀವಿ ನಾವು, ಈ ವರ್ಷದ ಅಂತ್ಯದಲ್ಲಿ ನಾವಿದ್ದೇವೆ. ನಾವೇನ್ ಮಾಡ್ಬೇಕಂತ ನಾವು ನೋಡ್ಬೇಕಾಗಿದೆ ಪ್ರಿಯರೇ. ದೇವ್ರು ಏನಂತ ನೋಡ್ತಿದ್ದಾನೆ ನೋಡಿ ಪ್ರಿಯರೇ. ಮತ್ತ 6ನೇ ಅಧ್ಯಾಯ ಬೆಟ್ಟದ ಪ್ರಸಂಗದಲ್ಲಿ ಒಂದು ಮಾತಿದೆ, ನಾನು ಹೇಳ್ಬಗಿಸ್ತೇನೆ. ಮತ್ತೆ 6ನೇ ಅಧ್ಯಾಯ 14ನೇ ವಾಕ್ಯ. ಮತ್ತೆ 6:14. ಇದಲ್ಲದೆ ನೀವು ಉಪವಾಸ ಮಾಡುವಾಗ ಕಪಟಿಗಳಂತೆ ಮುಖವನ್ನು ಕಪ್ಪಗೆ ಮಾಡಿಕೊಳ್ಳಬೇಡಿರಿ. ಅವರು ತಾವು ಉಪವಾಸಿಗಳೆಂದು ಜನರಿಗೆ ತೋರುವುದಕ್ಕಾಗಿ ತಮ್ಮ ಮುಖವನ್ನು ವಿಚಾರಗೊಳ್ಳುತ್ತಾರೆ. ಇಲ್ಲ 6:14. ನೀವು ಜನರ ತಪ್ಪುಗಳನ್ನು ಕ್ಷಮಿಸಿದರೆ ನಿಮ್ಮ ತಂದೆಯು ನಿಮ್ಮ ತಪ್ಪುಗಳನ್ನು ಕ್ಷಮಿಸುತ್ತಾರೆ. ಬೆಟ್ಟದ ಪ್ರಸಂಗದಲ್ಲಿ ಯೇಸು ಕ್ರಿಸ್ತನು ಹೇಳುವಂತ ಮಾತು ಏನ್ ಹೇಳ್ತಿದ್ದಾನೆ ಇಲ್ಲಿ ಬ್ರದರ್? ಏನು ಮತ್ತೆ ಓದಿ ಬ್ರದರ್? ತಪ್ಪುಗಳನ್ನು ಕ್ಷಮಿಸಿದರೆ ಓಕೆ. ಲೋಕದಲ್ಲಿರುವ ನಿಮ್ಮ ತಂದೆಯು ನಿಮ್ಮ ತಪ್ಪುಗಳನ್ನು ಕ್ಷಮಿಸುತ್ತಾರೆ. ಅರ್ಥ ಏನು? ನನ್ನ ತಪ್ಪನ್ನ ಕ್ಷಮಾಪಣೆ ದೇವ್ರ ಹತ್ರ ಕೇಳೋ ದೊಡ್ಡ ವಿಷಯ ಅಲ್ಲ. ದೇವ್ರು ಕ್ಷಮಿಸಿದಾನೆ. ಆದ್ರೆ ನಾವೇನ್ ಮಾಡ್ಬೇಕಂತೆ? ಯೇಸು ಕ್ರಿಸ್ತನು ಹೇಳ್ತಾನೆ ಇಲ್ಲಿ, ನೀವೇನ್ ಮಾಡ್ಬೇಕು? ಇನ್ನೊಬ್ರನ್ನ ಕ್ಷಮಿಸ್ಲಿಲ್ಲ ಅಂದ್ರೆ ದೇವ್ರು ಏನ್ ಮಾಡೋದಿಲ್ಲ ಅಷ್ಟೇ. ದೇವ್ರು ನಮ್ಮನ್ನ ಕ್ಷಮಿಸ್ಲಿಲ್ಲ ಅಂದ್ರೆ தேவன் எங்களை மன்னிக்கலைன்னா என்னங்க? 6:14 தமிழ்ல வாசிங்க. யாருன்னா சீக்கிரம் வாசிங்க. 6:14 தமிழ்ல. மத்தாய 6ನೇ ಅಧ್ಯಾಯ 6:14 இங்கிலீஷ் வாசிங்க. இல்லைன்னா சீக்கிரம் பட்டு வாசிங்க. டைம் ஆச்சு. For if you forgive men their trespass, your heavenly Father will also forgive you. புரியுதுங்களா தமிழ்ல இருக்கிறவங்களுக்கு? நான் மன்னிக்கல, தேவன் என்ன மன்னிக்கணும்? என் மனைவியை மன்னிக்கணும், என் குடும்பத்தை மன்னிக்கணும். நான் குடும்பத்தோடு தேவனுடைய ஆராதனைக்குள்ள நான் போறேன். நான் குடும்பத்தோட தேவனுடைய கர்த்தருடைய பந்தில பங்கெடுக்கிறேன். நான் தேவனுக்கு காணிக்கை, அதிகமான காணிக்கை நான் கொடுக்குறேன். இதெல்லாம் தேவன் ஏற்க மாட்டாங்க. நீங்க இன்னொருத்தரை மன்னிக்கலன்னா ಏற்றுಕೊಳ್ಳವೇ ಮಾಟಾಂಗ. ಯೇಸು ಕ್ರಿಸ್ತ ಸತ್ತ சொல்லிட்டார், ನೀವು ಜನರ ತಪ್ಪುಗಳನ್ನು ಇನ್ನೊಂದು ಮಾತೇನಿದೆ ಅಂದ್ರೆ ಇಲ್ಲಿ ಜನರು ಅಂತ ಉಪಯೋಗಿಸಿದ್ದಾನೆ. ಯಾರು ಇಲ್ಲಿ ಯಾರು ಮಾತಾಡ್ತಿರೋದು? ಬೆಟ್ಟದ ಪ್ರಸಂಗದಲ್ಲಿ ಯೇಸು ಕ್ರಿಸ್ತನ ಯಾರ ಬಳಿಯಲ್ಲಿ ಮಾತಾಡ್ತಿದ್ದಾನೆ? ಯಹೂದ್ಯರ ಬಳಿಯಲ್ಲಿ ಮಾತಾಡ್ತಿದ್ದಾನೆ ಪ್ರಿಯರೇ. ಗಮನಾಡಿ, ಯಹೂದ್ಯರ ಬಳಿಯಲ್ಲಿ, ಅನ್ಯರ ಬಳಿಯಲ್ಲಿ ಮಾತಾಡ್ತಿಲ್ಲ. ಇಲ್ಲಿ ಯಾರ ಬಳಿಯಲ್ಲಿ ಮಾತಾಡ್ತಿರೋದು? ಯಹೂದ್ಯರ ಬಳಿಯಲ್ಲಿ.
ಯಹೂದ್ಯರ ಬಳಿಯಲ್ಲಿ ಯೇಸು ಕ್ರಿಸ್ತನ ಬೆಟ್ಟದ ಪ್ರಸಂಗ ಮಾತಾಡುವಾಗ ನೀವು ಯಾರ ತಪ್ಪನ್ನ ಅಂತ ಹೇಳ್ತಿದ್ದೀನಿ? ಯಹೂದ್ಯರ ತಪ್ಪುಗಳಲ್ಲ, ಯೂದರ ತಪ್ಪಲ್ಲ, ಇಸ್ರಾಯೇಲರ ತಪ್ಪಲ್ಲ, ಅನ್ಯರ ತಪ್ಪನ್ನು ಸಹ ಏನ್ ಮಾಡ್ಬೇಕು ನೀವು? ಜನರು ಅಂದ್ರೆ ಏನಾಯ್ತು? ಎಲ್ಲರನ್ನು. ಹಂಗಂದ್ರೆ ನಾವ್ ಯಾರು ಗೊತ್ತಾ? ಕುಟುಂಬದಲ್ಲಿರೋರ್ನ, ಸಭೆಯಲ್ಲಿರೋರ್ನ, ಅವ್ರನ್ನ ಮಾತ್ರ ಅಲ್ಲ, ನನ್ನ ಪಕ್ಕದ ಮನೆಯವ್ರನ್ನ ಕ್ಷಮಿಸ್ಬೇಕು ನಾನು, ನನ್ನ ಪಕ್ಕದ ದೇಶದವ್ರನ್ನ ಕ್ಷಮಿಸ್ಬೇಕು ನಾನು. ಕ್ರಿಸ್ತಲ್ಲಿ ಪ್ರಿಯರೇ, ಯೇಸು ಕ್ರಿಸ್ತನು ಹೇಳುವಂತ ಮಾತೇನಂದ್ರೆ, ಜನರು ತಪ್ಪುಗಳನ್ನ ಕ್ಷಮಿಸಿದರೆ ಪರಲೋಕದ ದೇವರು ನಿಮ್ಮನ್ನ ಏನ್ ಮಾಡ್ತಾರೆ? ತಪ್ಪುಗಳನ್ನ ಕ್ಷಮಿಸ್ತಾರೆ. 15ನೇ ವಾಕ್ಯ, ಆದ್ರೆ ನೀವು ಜನರ ತಪ್ಪುಗಳನ್ನ ಕ್ಷಮಿಸದೆ ಹೋದ್ರೆ ನಿಮ್ಮ ತಂದೆ ಸಹ ಏನ್ ಮಾಡ್ತಾರಂತೆ? ಅಷ್ಟೇ. ಕ್ಷಮಿಸಲಿಲ್ಲ ಏನಿಲ್ಲ, ಏನಿಲ್ಲ, ಕ್ಷಮಿಸಲಿಲ್ಲ ಅಂದ್ರೆ ಪರಲೋಕ ಇಲ್ಲ. ಪರಲೋಕ ಹೋಗ್ಬೇಕಾ? ಪರಲೋಕಕ್ಕೆ ಹೋಗಿ ಕ್ಷಮಾಪಣೆ ತುಂಬಾ ಮುಖ್ಯ. ಕ್ಷಮಾಪಣೆ ಎಷ್ಟು ಮುಖ್ಯನೋ ಕ್ಷಮಿಸೋದು ಅಷ್ಟೇ ಮುಖ್ಯ. ಲೂಕ 6:38 ವಾಕ್ಯದಲ್ಲಿ ಕೊಡಿರಿ ಕೊಡಲ್ಪಡ್ತದೆ, ಏನ್ ಹೇಳ್ತದೆ? ಕೊಡಿರಿ ಕೊಡಲ್ಪಡ್ತದೆ. ನಂತರ ಓದಿ, ಯಾರಾದ್ರು ಬೇಗ ಓದಿ. ಲೂಕ 6:38 ಇದು ಕೊಡುವಂತ ವಿಷಯದಲ್ಲಿ, ಅದು ಇದಕ್ಕೆ ಸಂಬಂಧಪಟ್ಟು ಮಾತಾಡ್ತೀನಿ. ಕೊಡಿರಿ ಕೊಡಿರಿ ಆಗ ನಿಮಗೆ ಕೊಡುವರು, ಜಡಿದು ಅಲ್ಲಾಡಿಸಿ ಹೊರ ಚೆಲ್ಲುವ ಹಾಗೆ ತುಂಬಾ ಅಳತೆಯಿಂದ ಅಳೆದು ನಿಮ್ಮ ಸೆರಗಿಗೆ ಹಾಕುವರು. ಈ ಮಾತನ್ನ ಹೇಳ್ತಾ ಯೇಸು ಕ್ರಿಸ್ತನು ಹೇಳ್ತಾ, ನೀವು ಅಳೆಯುವ ಅಳತೆಯಿಂದಲೇ ನಿಮಗೂ ಅಳೆಯುವ. ತುಂಬಾ ಗಮನ ಇಡಿ, ಇದು ಕೊಡುವಂತ ವಿಷಯ ಅಂದ್ರೆ ಕ್ಷಮಿಸುವಂತ ವಿಷಯಕ್ಕೂ ಸಂಬಂಧಪಟ್ಟಿದೆ. ನೀವು ಎಷ್ಟರ ಮಟ್ಟಿಗೆ ಕ್ಷಮಿಸ್ತೀರೋ ನಿಮ್ಮನ್ನ ದೇವರು ಅಳ್ಳಾಡ್ಸಿ ಕ್ಷಮಿಸ್ತಾನೆ ಪ್ರಿಯರೇ. ನೀನು ಒಂದು ತಪ್ಪನ್ನ ಕ್ಷಮಿಸಿದ್ರೆ ನನ್ನ ಬದುಕಲ್ಲಿರುವಂತ ಅನೇಕ ತಪ್ಪುಗಳನ್ನ ದೇವರು ಕ್ಷಮಿಸ್ತಾನೆ. ದೇವರ ಬಳಿಯಲ್ಲಿ ನಾನು ತಲೆ ಮುಂದೆ ನಿಲ್ಲೋದಕ್ಕೂ ಅರ್ಹತೆ ಇಲ್ಲದೆ ಇರುವಂತ ನನ್ನನ್ನ, ನಾನು ಪಕ್ಕದಲ್ಲಿರುವಂತ ನನ್ನ ಸಹೋದರನ ಕ್ಷಮಿಸಿದ್ರೆ ದೇವರು ನನ್ನನ್ನ ಕ್ಷಮಿಸಿ ಮಗನೇ ಮಗಳೇ ಅಂತ ಕರೆಯುವಂತ ಅರ್ಹತೆ ಅಂತಾನೆ. ಇದೇ ಅರ್ಥ, ಇದು ಕಂಟೆಂಟ್ ಹೊಡೆ ಅರ್ಥ. ನಾವು ಏನು ಅಳತೆಯಿಂದ ಕ್ಷಮಿಸ್ತೀವೋ ಅದೇ ಅಳತೆಯಿಂದ ನಮಗೂ ಸಹ ಕ್ಷಮಿಸ್ತಾರೆ ದೇವರು. ಕ್ರಿಸ್ತಲ್ಲಿ ಪ್ರಿಯರೇ, ಕ್ಷಮಾಪಣೆಗೆ ನಾವು ತುಂಬಾ ಪಾತ್ರಗಳಾಗಿರ್ಬೇಕು. ನಾವೀಗ ತಾನೇ ಓದಿದ ವಾಕ್ಯದ ಭಾಗದಲ್ಲಿ ಆದಿಕಾಂಡ 50ನೇ ಅಧ್ಯಾಯದಲ್ಲಿ ನಮ್ಮೆಲ್ಲರಿಗೂ ಗೊತ್ತಿರುವಂತ ಸಂದರ್ಭ, ತಮ್ಮನನ್ನ ಒಡೆದು ಮಾರಾಕ್ತಾರೆ. ತಮ್ಮನ ಸಿಗುವಂತ ಸಂದರ್ಭ, ಸಿಕ್ಕಿದ ನಂತರ ಕೊನೆಯ ಸಂದರ್ಭ, ಈ ಅಧ್ಯಾಯದ ಕೊನೆಯ ಭಾಗ, ತನ್ನ ತಮ್ಮಂದ್ರು ಅಣ್ಣಂದ್ರು ಭಯ ಪಡ್ತಾರೆ. ಅಪ್ಪ ಇದ್ರೆ ಏನೋ ನಮ್ಮನ್ನ ಕಾಪಾಡ್ತಿದ್ರೇನೋ, ಅಪ್ಪ ತೀರೋದ್ರು. ಯಾರು ಅಪ್ಪ? ಅಪ್ಪ ಯಾರು ಇವ್ರಿಗೆ? ಅಪ್ಪ ತೀರೋದ್ರು, ಯಾಕೊಬ್ಬ ತೀರೋದ್ರು. ಈಗ ಅಣ್ಣಂದ್ರು ಏನ್ ಮಾಡ್ಕೊತಾರೆ? ಕನ್ವಿನ್ಸ್ ಮಾಡ್ಕೊತಾರೆ. ನೋಡಿ, ದಯವಿಟ್ಟು ಹೋದವಾ 50ನೇ ಅಧ್ಯಾಯ 15ನೇ ವಾಕ್ಯದಿಂದ, ಯೋಸೇಫನು ಅಣ್ಣ ತಮ್ಮಂದ್ರು ತಂದೆ ಸತ್ತದನ್ನ ಕಂಡು, ಒಂದು ವೇಳೆ ಯೋಸೇಫನು ನಮ್ಮನ್ನ ದ್ವೇಷಿಸಿ ನಾವು ಅವನಿಗೆ ಮಾಡಿದ ಎಲ್ಲಾ ಕೇಡಿಗೆ ಪ್ರತಿಯಾಗಿ ಪೂರಾ ಶಿಕ್ಷೆಯನ್ನು ಕೊಟ್ಟಾನು ಎಂದು ತಮ್ಮೊಳಗೆ ಮಾತಾಡ್ಕೊಂಡು, ಇನ್ನು ಉಳಿದಂತ 11 ಜನ ಮಾತಾಡ್ತಿದ್ದಾರೆ. ತಮ್ಮೊಳಗೆ ಮಾತಾಡ್ಕೊಂಡು ಯೋಸೇಫನಿಗೆ, ಈಗ ಅವನ ಹತ್ರ ಹೋಗಿ ಮಾತಾಡ್ತಾರೆ, ನಿನ್ನ ತಂದೆಯು ಸಾಯುವುದಕ್ಕಿಂತ ಮುಂಚೆ ನಮಗೆ ಅಪ್ಪಣೆ ಮಾಡಿದ್ದೇನೆಂದರೆ, ನೋಡಿ ಆ ತಂದೆ ಸಾಯುವಾಗ ಒಂದು ಮಾತು ಹೇಳ್ತಂತೆ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಹಿರಿಯ ತಂದೆ ತಾಯಿಗಳೇ, ದಯವಿಟ್ಟು ನಿಮ್ಮ ಮಕ್ಕಳಿಗೆ ಒಂದು ಮಾತನ್ನ ಹೇಳಿ. ಆ ಮಾತಿಗೆ ಹೀಗೆ ಮಾಡು ಅಂತ ಹೇಳಕ್ ಹೋಗ್ಬೇಡಿ, ಅದು ಬಿಟ್ಬಿಡು ಅಂತ ಹೇಳಿ. ಅದೇನಾದ್ರೂ ವಿಷಯ ಇರಲಿ, ಯಾವ ವಿಷಯ ಬೇಕಾದ್ರೂ ಇರಲಿ, ನಿಮ್ಮಷ್ಟಿಗೆ ಅದು ನಿಂತೋಗುಳ್ಳಿ. ಅದು ನಿಮ್ಮ ತಂದೆ ನನ್ನಷ್ಟಿಗೆ ನಿಂತೋಗುಳ್ಳಿ. ಅದು ನನ್ನ ಮಕ್ಕಳಿಗೆ ಲಿಫ್ಟ್ ಆಗಿ ಹೋಗ್ಬಾರ್ದು. ಅದು ನನ್ನ ಮಕ್ಕಳಿಗೆ ಅದು ಲಿಫ್ಟ್ ಆಗೋದ್ರೆ ನನ್ನ ಮಗನು ನನ್ನ ಮಗಳು ಅದೇ ದ್ವೇಷವನ್ನ ಕಾರ್ತಾ ಇರ್ತಾರೆ. ಇವತ್ತು ದೊಡ್ಡ ಸಮಸ್ಯೆ ಇದೇನೆ, ಅನೇಕ ಕಡೆ ಸಮಸ್ಯೆ ಇದೇನೆ. ದ್ವೇಷ ಹಾಗೆ ಲಿಫ್ಟ್ ಆಗಿ ಬರ್ತದೆ. 3ನೇ ತಲೆಮಾರು ಗಂಟ ಬರ್ತದೆ ದ್ವೇಷ. ಕೋಪ 3ನೇ ತಲೆಮಾರು ಗಂಟ ಬರ್ತದೆ. ನನ್ನಷ್ಟಿಗೆ ನಾನೇ ನಿಂತ್ಕೋಬೇಕು ಪ್ರಿಯರೇ. ಈ ದ್ವೇಷವನ್ನ ನನ್ನಷ್ಟಿಗೆ ನಿಂತ್ಕೋಬೇಕು. ಹೌದು, ಕೋಪ ಇದೆ, ಹೌದು ದ್ವೇಷ ಇದೆ, ಹೌದು ಅಸೂಯೆ ಇದೆ, ಹೌದು ದುಃಖ ಇದೆ, ಹೌದು ಕಣ್ಣೀರಿದೆ, ಅವ್ರು ಮಾಡಿದ ನಷ್ಟ ಇದೆ, ಹೌದು. ಆದ್ರೆ ನನ್ನ ಮಕ್ಕಳಿಗೆ ದಯವಿಟ್ಟು ಹೇಳಕ್ ಹೋಗ್ಬೇಡಿ, ನಿಮ್ಮ ಮಕ್ಕಳಿಗೆ ಆ ವಿಷಯನ ಹೇಳಕ್ ಹೋಗ್ಬೇಡಿ. ಆದ್ರೆ ಈ ಅಪ್ಪ, ಯಾಕೋಬನಂತ ದೇವರಿಂದ ಆರಿಸಿಕೊಂಡಂತ ಅಪ್ಪ ತನ್ನ ಮಕ್ಕಳಿಗೆ ಎಷ್ಟರ ಮಟ್ಟಿಗೆ ಹೇಳ್ತದೆ ಅಂದ್ರೆ 11 ಜನನ ಕೂರಿಸ್ಬಿಟ್ಟು, ದಯವಿಟ್ಟು ಯಾರಾದ್ರೂ ಒಬ್ರು ಓದಿ, ನಾನು ಓದಲ್ಲ. 17ನೇ ವಾಕ್ಯ, ನೀವು ಯೋಸೇಫನಿಗೆ ನಿನ್ನ ಅಣ್ಣಂದಿರ 16ರಿಂದ ಓದಿ ಬರ್ತದೆ. ಅಪ್ಪಣೆ ಮಾಡಿದ್ದೇನೆಂದ್ರೆ, ನೀವು ಯೋಸೇಫನಿಗೆ ನಿನ್ನ ಅಣ್ಣಂದಿರಾದ ನಾವು ನಿನಗೆ ಕೇಡು ಮಾಡಿದ್ದು ನಿಜವೇ, ಆದರೂ ನಮ್ಮ ಅಪರಾಧವನ್ನು ಪಾಪವನ್ನು ಕ್ಷಮಿಸು ಎಂಬುದಾಗಿ ಕೇಳಿಕೊಳ್ಳಬೇಕು. ಹೀಗೆ ಅವನು ಅಪ್ಪಣೆ ಮಾಡಿದ್ದರಿಂದ ನೀನು ಈಗ ನಿನ್ನ ತಂದೆಯ ದೇವರಿಗೆ ಭಕ್ತರಾಗಿ ಇರುವ ನಾವು
ನಾವು ಮಾಡಿದ ಅಪರಾಧವನ್ನು ಕ್ಷಮಿಸಬೇಕೆಂದು ಬೇಡಿಕೊಳ್ಳುತ್ತೇವೆ ಎಂದು ಹೇಳಿ ಕಳಿಸಿದರು. ಏನ್ ಅಪ್ಪ ಮಕ್ಕಳಿಗೆ ಏನ್ ಹೇಳ್ಕೊಡ್ತಿದ್ದಾನೆ, ಅಮ್ಮ ಮಕ್ಕಳಿಗೆ ಹೇಳ್ಕೊಡ್ತಿದೀವಿ ಇವತ್ತು? ದ್ವೇಷನ, ಅಸೂಯೆನ? ದಯವಿಟ್ಟು ಅದು ಬೇಡ ಪ್ರಿಯರೇ. ದೇವ ಮಕ್ಕಳಿಗೆ ಅದು ಬರಬಾರದು. ಒಬ್ಬ ದೇವ ಮನುಷ್ಯನಾಗಿರುತ್ತಾ ಯಾಕೋಬ ತನ್ನ ಮಕ್ಕಳನ್ನ ಕರೆಸಿ ಹೇಳ್ತಾನೆ, ನೋಡು, ನೀವು ಮಾಡಿದ ತಪ್ಪಿಗೆ ನಾನ್ ಕೇಳಿದೆ ಅಂತ ಹೇಳು. ಏನಾಗ್ತದೆ? ನಾನು ಹೇಳಿದೆ ಅಂತ ಹೇಳು. ಏನಂತ? ನಿನ್ನ ತಂದೆಯು ಸಾಯುವುದಕ್ಕಿಂತ ಮುಂಚೆ ನಮಗೆ ಅಪ್ಪಣೆ ಮಾಡಿದೆ ಅಂದ್ರೆ, ನೀವು ಯೋಸೇಫನಿಗೆ ನಿನ್ನ ಅಣ್ಣಂದಿರಾದ ನಾವು ನಿನಗೆ ಕೇಡು ಮಾಡಿದ್ದು ನಿಜ, ಒಪ್ಕೊಳ್ಳಿ. ಹೌದು, ತಪ್ಪು ಮಾಡಿದೀವಿ ಅಂತ ಒಪ್ಕೊಳ್ಳಿ ನಿಮ್ಮ ತಮ್ಮನ ಹತ್ರ ಹೋಗ್ಬಿಟ್ಟು. ಆದರೂ ನಮ್ಮ ಅಪರಾಧಗಳನ್ನ ಪಾಪಗಳನ್ನ ಕ್ಷಮಿಸು ಎಂಬುದಾಗಿ ಕೇಳಿಕೊಳ್ಳಿ. ಇದನ್ನ ಹೇಳ್ಕೊಳ್ಬೇಕು ನಮ್ಮ ಮಕ್ಕಳಿಗೆ. ದ್ವೇಷ ನಮ್ಮಲ್ಲೇ ಇರ್ಲಿ ಪ್ರಿಯರೇ, ಅಸೂಯೆ ನಮ್ಮಲ್ಲೇ ಹೋಗ್ಲಿ. ನಾವು ಕ್ಷಮಾಪಣೆ ಮಾಡುವ, ಅದನ್ನ ಲಿಫ್ಟ್ ಮಾಡಿಕೊಂಡು ನೆಕ್ಸ್ಟ್ ಜನರೇಷನ್ ಇವತ್ತು ತುಂಬಾ ಅದಾಗ್ಬಿಟ್ಟಿದೆ. ತುಂಬಾ ಒಂಥರ ವೇದನೆ ಕಾರ್ಯ. ಯಾವುದೋ ಒಂದು ದಿನ ಮಾತಾಡಿದಕ್ಕೆ ಹೌದು, ಅವತ್ತಿಗೆ ಅದೇಂತರ ಅದೇನಂತಾರ ಹೀಟ್ ಮೂಮೆಂಟ್ ಅಲ್ಲಿ ಮಾತಾಡಿದ್ರು ಅಂತ ಹೇಳ್ತಾರೆ ಇಂಗ್ಲಿಷ್ ಅಲ್ಲಿ. ಆ ಒಂದು ಮಾತಾಡಬಾರ್ದಾಗಿತ್ತು, ಮಾತಾಡಿದಕ್ಕೆ ಅವನ ಚಿಕಿತ್ಸೆ ಆಲಯದಲ್ಲಿ ಇದ್ದಾನೆ. ಒಬ್ಬ ವೈದ್ಯನ ಹೇಳ್ತಾನೆ, ಹೌದು ಬದುಕ್ಸಕ್ ಆಗೋದಿಲ್ಲ ಅಂತ ಹೇಳ್ತಾರೆ. ಅಂತ ಪರಿಸ್ಥಿತಿ ವಿಷಯಕ್ಕೆ ಹೋಗುತ್ತೆ. ಇಲ್ಲ, ಬದುಕ್ಸಕ್ ಆಗಲ್ಲ, ಬದುಕೋದ್ ಡೌಟು ಅಂತ ಹೇಳ್ತಾರೆ. ಏನೋ ದೇವ್ರ ಕೃಪೆಯಿಂದ ಇನ್ನೊಬ್ಬ ವೈದ್ಯ ಅದೊಂದು ಸಕ್ಸಸ್ ಮಾಡ್ತಾರೆ ಆಪರೇಷನ್. ಅವ್ರನ್ನ ನೋಡಕ್ಕೆ ಹೋಗ್ಲಿಲ್ಲ ಅಂದ್ರೆ ಎಷ್ಟ ಮಟ್ಟಿಗೆ ಅಸೂಯೆ ಒಳಗಡೆ ತುಂಬಿಕೊಂಡಿದೆ. ಹೌದು, ಅವ್ರಿಗೆ ಆ ನೋವಿದೆ, ಅವ್ರು ಮಾತಾಡಿದಂತ ನೋವು, ಅವ್ರು ನಡೆದಂತ ಕ್ರಿಯೆಗಳು ನೋವಿದೆ. ಇಲ್ಲಿ ವಾಕ್ಯ ನಮ್ಮನ್ನ ಬೇರೆ ರೀತಿಯಲ್ಲಿ ಪ್ರಬೋಧಿಸ್ತಿದೆಯಲ್ಲ, ಕ್ಷಮಿಸು ಅಂತ. ಅವ್ರಪ್ಪ ಹೇಳ್ತಾನೆ ಸಾಯೋ ಟೈಮಲ್ಲಿ, ಹಾಸಿಗೆಯಲ್ಲಿ ಮಲಗಿದಾಗ ಅವ್ರಪ್ಪ ಹೇಳ್ತಾನೆ, ನೀವು ಹೋಗ್ಬಿಟ್ಟು ಮಾಡಿ ತಪ್ಪನ್ನ ಒಪ್ಕೊಳ್ಳಿ ನಿಮ್ ತಮ್ಮನ ಹತ್ರ, ಆದ್ರೆ ಕ್ಷಮಾಪಣೆ ಕೇಳಿ ಫಸ್ಟ್. ಏನಂತ ಕ್ಷಮಾಪಣೆ ಕೇಳಿ? ನಾವು ಮಾಡಿದ ಪಾಪನೇ ಅಂತ ಹೇಳಿ ಕ್ಷಮಾಪಣೆ ಕೇಳಿ. ಇವತ್ತು ನಾವು ಕ್ಷಮಾಪಣೆ ಕೇಳ್ಬೇಕು. ನಿಮ್ಗೆ ಗೊತ್ತಾ, ಕ್ಷಮಾಪಣೆ ಕೇಳೋದು ದೊಡ್ಡವನ, ಕ್ಷಮಿಸೋನ್ ದೊಡ್ಡವನ ಅಂದ್ರೆ ನನ್ನ ಅಭಿಪ್ರಾಯ ಹೇಳ್ತೀನಿ. ನನ್ನ ಅಭಿಪ್ರಾಯ, ಕ್ಷಮಾಪಣೆ ಕೇಳುವವನು ದೊಡ್ಡವನು. ಕ್ಷಮಾಪಣೆ ಕೇಳೋದು ದೊಡ್ಡ, ಕ್ಷಮಿಸುವವನು ದೊಡ್ಡವನ ಅಂದ್ರೆ ನಿಜವಾದ ಅವ್ರು ದೊಡ್ಡರೆ, ಅದು ಬೇರೆ ವಿಷಯ. ಕ್ಷಮಾಪಣೆ ಕೇಳಿ, ಕ್ಷಮೆ ಕೇಳಿ ಹೋಗಿ. ಯಾರಾದ್ರೇನು? ಇವರೆಲ್ಲ ಯೋಸೆಫನ ಚಿಕ್ಕೋರ, ಯೋಸೆಫನ್ಗೆ ದೊಡ್ಡವರ ಇವರೆಲ್ಲ? ಅಪ್ಪ ಏನ್ ಹೇಳ್ಕೊಡ್ತಿದ್ದಾನೆ? ನೀವು ಹೋಗಿ ಅವನ ಹತ್ರ ಹೋಗ್ಬಿಟ್ಟು ಕಾಲ್ ಮೇಲೆ ಕಾಲ್ ಹಾಕೊಂಡು ಮಾತಾಡೋ ಅಂತ ಹೇಳಿಲ್ಲ. ನೀವು ಹೋಗಿ ನೀವು ಮಾಡಿದ ತಪ್ಪನ್ನ ಕೇಳಿ, ಆಮೇಲೆ ಏನ್ ಮಾಡಿ ಅವ್ರ ತಮ್ಮನ ಹತ್ರ ಹೋಗಿ ಕ್ಷಮಾಪಣೆ ಕೇಳಿ. ಇಲ್ಲಿ ಚಿಕ್ಕವರು ದೊಡ್ಡವರು ಯಾವ್ದು ಬರೋದಿಲ್ಲ ಪ್ರಿಯರೇ. ಇಲ್ಲಿ ಚಿಕ್ಕವರು ದೊಡ್ಡವರು ಅಂತ ಮಾತಾಡುವಂತ ವ್ಯಕ್ತಿಗಳು ಮನುಷ್ಯರು ಈ ಭೂಮಿಯಲ್ಲಿರೋರು. ನಾವು ಪರಲೋಕಕ್ಕೆ ಸಂಬಂಧಪಟ್ಟವ್ರು, ಪರಲೋಕ ಸಂಸ್ಥಾನದವ್ರು ನಾವು. ನಾನು ಚಿಕ್ಕವನ ಹತ್ರ ಹೆಂಗೆ ಕ್ಷಮಾಪಣೆ ಕೇಳಲಿ ಅಂದ್ರೆ, ನೀವು ಹೋಗಿ ಕೇಳಿ. ನಿಮ್ಮ ಮಗನ ಹತ್ರ ಕ್ಷಮಾಪಣೆ ಕೇಳ್ಬೇಕಾ? ಧೈರ್ಯವಾಗಿ ಕೇಳಿ ಪ್ರಿಯರೇ, ಧೈರ್ಯವಾಗಿ ಕೇಳಿ. ನಿಮ್ಮ ಮಗಳ ಹತ್ರ ಕ್ಷಮಾಪಣೆ ಕೇಳ್ಬೇಕಾ? ಕೇಳಿ. ನಾನು ಎತ್ತ ತಾಯಿ ಆಗಿರ್ಬೋದು, ತಪ್ಪು ನಂದಲ್ವಾ? ನಾನು ಗಂಡನಾಗಿರ್ಬೋದು, ನನ್ನ ಹೆಂಡತಿ ಕ್ಷಮಾಪಣೆ ಕೇಳಿದ್ರೆ ಏನ್ ಚಿಕ್ಕೋನಾಗೋಯ್ತೀನ? ಹೆಂಡತಿ ಗಂಡಂತ ಕೇಳಿದ್ರೆ ಚಿಕ್ಕೋರಾಗತ್ತೀವ? ಇವತ್ತು ದೊಡ್ಡ ಹೀಗೋ ಆಗಿದೆ. ವೇದ ವಾಕ್ಯ ನಮ್ಗೆ ಹೇಳ್ತದೆ, ಅಣ್ಣಂದ್ರಾದ್ರೂ ಸರಿ ಕಣ, ನೀವು ಹೋಗ್ಬಿಟ್ಟು ಏನ್ ಮಾಡಿ ಅವನ ಹತ್ರ ಹೋಗ್ಬಿಟ್ಟು ದಯವಿಟ್ಟು ಕ್ಷಮಾಪಣೆ ಕೇಳ್ಕಲ್ರು. ತಪ್ಪು ಮಾಡಿದ್ ನೀವೇ ತಾನೆ ಕಣ. ಇವತ್ತು ಇದು ತುಂಬಾ ಕಷ್ಟವಾದಂತ ಪದಗಳಿವಲ್ಲ. ದಯವಿಟ್ಟು ಕ್ಷಮಿಸ್ಬೇಕು ಪ್ರಿಯರೇ. ಪರಲೋಕ ಹೋಗ್ಬೇಕಾ? ನಿತ್ಯ ಜೀವ ಬೇಕಾ ನಮಗೆ? ದೇವರ ಸನ್ನಿಧಾನದಲ್ಲಿ ನಿಲ್ಲಬೇಕಲ್ವಾ? ಒಂದ್ ದಿವಸ ಕ್ಷಮಿಸಲೇಬೇಕು. ಕ್ಷಮಾಪಣೆ ಕೇಳಿದ್ರೆ ಏನ್ ಹೇಳ್ತಾರೆ ನಂತರ? ಹೀಗೆ ಅವನು ಅಪ್ಪಣೆ ಮಾಡಿದ್ರಿಂದ ನೀನು ಈಗ ನಿನ್ನ ತಂದೆಯ ದೇವರಿಗೆ ಭಕ್ತರಾಗಿರುವ ನಾವು ಅಂತ ಹೇಳ್ತಾರೆ. ನೋಡಿ ಹೆಂಗೆ ಕನ್ವಿನ್ಸ್ ಮಾಡ್ತಾರೆ ಅಂದ್ರೆ, ನಿನ್ನ ದೇವರಾಗಿರುವಂತ ಭಕ್ತರಾದ ನಾವಿಗೆ ನಿಮ್ಮ ಸಭೆಯರ್ ತಾನೇ ನಾನು, ನಿಮ್ಮ ಚರ್ಚೆ ತಾನೆ, ದಯವಿಟ್ಟು ಕ್ಷಮಿಸಿ ಅಂತ ಕೇಳುವಂತ ರೀತಿಯಲ್ಲಿ. ನಿನ್ನ ತಮ್ಮ ತಾನೇ ನಾನು, ನಿಮ್ಮ ಅಣ್ಣ ತಾನೇ ನಾನು, ನಿಮ್ಮ ಅಪ್ಪ ತಾನೇ ನಾನು, ಮಗ ತಾನೇ ಕಣ, ಕ್ಷಮಿಸು ಒಂದ್ಸರಿ ಅಂತ ಕೇಳಿದ್ರೆ ಏನಾಗುತ್ತೆ? ನಿನ್ನ ಅಮ್ಮ ಅಲ್ವಮ್ಮ, ತಪ್ಪು ಏನೋ ಮಾಡಿದೆ, ವಯಸ್ಸು ಮೀರಿ ಮಾಡಬಾರ್ದಾಗಿತ್ತು, ಮಗಳಾದ್ರೂ ಇನ್ನು ಕ್ಷಮಾಪಣೆ ಕೇಳಿದ್ರಿಂದ ಏನಾಗುತ್ತೆ? ಇಲ್ಲದೇನೆ ನಮ್ಗೆ ಪ್ರಬೋಧಿಸ್ತದೆ ಈ ಸಂದರ್ಭ. ನಾವು ಮಾಡಿದಂತ ಅಪರಾಧಗಳನ್ನು ಕ್ಷಮಿಸಬೇಕೆಂದು ಬೇಡಿಕೊಳ್ಳುತ್ತೇವೆ ಎಂದು ಹೇಳಿ ಕಳಿಸಿದರು ಅಂತ ಹೇಳ್ತಾರೆ. ಇದನ್ನ ಕೇಳಿದ ತಕ್ಷಣ ಕ್ಷಮಿಸುವಂತ ವ್ಯಕ್ತಿ ನಾವಾದ್ರೆ ಎಲ್ಲ ಲೈನಾಗಿ ನಿಂತ್ಕೊಳ್ಳಿ ಅಂತೇಳಿ ಒಂದು ಚೇರ್ ಹಾಕೊಂಡು ಕಾಲ್ ಮೇಲೆ ಕಾಲ್ ಹಾಕೊಂಡ, ಒಬ್ಬರಾಗಿ ಬನ್ನಿ
ಕ್ಷಮಾಪಣೆ ಕೇಳಿ. ತಪ್ಪಾಡ್ದ್ರೆ ಇರ್ತಾನೆ, ಕ್ಷಮಾಪಣೆ ಕೇಳಕ್ ಬಂದಿದ್ರಲ್ವಾ, ಆಯ್ತು ಹೋಗು, ನೀನ್ ಹೋಗು, ದೊಡ್ಡವನು ಹೋಗು, ಎರಡನೇ ಹೋಗು, ಮೂರನೇ ಹೋಗು. ಆ ತರದ ಕ್ಷಮಾಪಣೆ ಏನ್ ಮಾಡ್ದಂತೆ ಯೋಸೇಪನು ಈ ಮಾತುಗಳನ್ನ ಕೇಳಿ, ಯಾವ ಮಾತುಗಳನ್ನ? ತಂದೆ ಹೇಳಿದನ್ನ, ತನ್ನ ಅಣ್ಣಂದಿರು ಕ್ಷಮಾಪಣೆ ಕೇಳಿದನ್ನ ಕೇಳಿ ಏನ್ ಮಾಡದಂತೆ? 2 ಸಾರಿ ಕಣ್ಣೀರ್ ಹಾಕಿದಾನೆ ಪ್ರಿಯರೇ ಯೋಸೇಪ. ಇವರು ನೋಡಿದಾಗ ಒಂದ್ಸರಿ ಕಣ್ಣೀರ್ ಹಾಕ್ತಾನೆ, ಇವ್ರು ಕ್ಷಮಾಪಣೆ ಕೇಳಿದಾಗ ಕಣ್ಣೀರ್ ಹಾಕ್ತಾನೆ. ಕಣ್ಣೀರಿಂದ ಏನಿದೆ? ಈ ಕಣ್ಣೀರಿಂದ ಹಿಂದೆ ಏನಿದೆ ಅಂತ ತಿಳ್ಕೊತೀರಿ? ಪ್ರೀತಿ ಇದೆ, ಕ್ಷಮಾಪಣೆ ಇದೆ. ಈ ಕಣ್ಣೀರಿಂದೆ ದೇವರ ಸಂಕಲ್ಪ ಇದೆ. ಇಲ್ಲಿ ಯಾರು ಸೋತಿಲ್ಲ. ನನ್ನ ತಮ್ಮ ಅಳ್ತಿದ್ದಾನೆ, ನನ್ನ ತಮ್ಮ ಬೋರ್ಗರಿತಿದ್ದಾನೆ ಅನ್ನುವಂತ ಸಂದರ್ಭವನ್ನ ಎಷ್ಟವರೆಗೆ ತೋರಿಸ್ತಾ ಇದ್ದೇನೆ ನೋಡಿ ಪ್ರಿಯರೇ. ತಾನು ಆಲ್ರೆಡಿ ಏನ್ ಮಾಡಿದ್ದಾನೆ, ಕಣ್ಣೀರಿಂದ ಏನಿದೆ, ಆಲ್ರೆಡಿ ಏನ್ ಮಾಡಿದ್ದಾನೆ, ಇವ್ರ ತಮ್ಮ ಅಣ್ಣಂದರನ್ನ ಕ್ಷಮಿಸ್ಬಿಟ್ಟಿದ್ದಾನೆ ಇವನು. ಆದ್ರೆ ಕ್ಷಮಾಪಣೆ ಕೇಳುವಂತ ಸಂದರ್ಭ ಬಂದಾಗ ಅದನ್ನ ಹೇಗೆ ಪ್ರಸ್ತಾವ ಮಾಡ್ಬೇಕು ಅಂತ ಗೊತ್ತಾಯ್ತಲ್ಲ ತಮ್ಮನಿಗೆ. ಅವರನ್ನ ನೋಡ್ಕೊಂಡು ಜೋರಾಗಿ ಅಳ್ತಾ ಇದ್ದಾನೆ. ದಟ್ ಈಸ್ ಇದೇ ಯೇಸು ಕ್ರಿಸ್ತನ ಮಾಡಿದ್ದು, ಇದೇ ಅಪೊಸ್ತಲರ ಬೋಧನೆ, ಇದೇ ನಾವು ಮಾಡ್ಬೇಕಾಗಿರೋದು ಪ್ರಿಯರೇ. ನಿಮ್ಮನ್ನ ಯಾರೋ ಕ್ಷಮಿಸಕ್ ಬಂದ್ರೆ ಮುಖ ತಿರ್ಗಿಸ್ಕೊಂಡಂತೂ ಹೋಗಕ್ ಹೋಗ್ಬಿಡಿ ದಯವಿಟ್ಟು. ಸಾರಿ ಅಂತ ನಿಮ್ಮ ಹತ್ರ ಯಾರಾದ್ರೂ ಕೇಳಕ್ ಬಂದ್ರೆ, அவத்து பேசின வார்த்தைக்கு என்ன மன்னிச்சிடுன்ற ஒரு ஒருத்தர் யாரா கேட்டா முக திரும்பி போயிட்டு வச்சுக்கீங்க, தேவனுக்கு விரோதமா நடக்கிறீங்கன்ற அர்த்தம், பரலோகத்துக்கு விரோதமா நிக்கிறீங்கன்ற அர்த்தம். ஒரு வாட்டி மன்னிப்பு கேட்டா நீங்க அழுவுறீங்களா அழுவ மாட்டீங்களா வேண்டாம், யோசேப்பு போல ಮನ್ನಿಸಿಟ್ಟೇಂಟು ಒಂದು ವಾಟಿ ಮನ್ನಿಸಿಡನೆ. ಇವತ್ತು ಮನ್ನಿಸಿ, ಇವತ್ತು ವರ್ಷ ನಮಗೆ ಮುಕ್ತ ಆಗ್ತಿದೆ ಪ್ರಿಯರೇ. ನಮಗ್ ಗೊತ್ತಿಲ್ಲ 2026 ಹೇಗಿದೆ ಅಂತ ಗೊತ್ತಾ? ಫ್ಲೈಟ್ ಕ್ರಾಶ್ ಆಯ್ತಲ್ಲ, ಅವ್ರಿಗೆ ಗೊತ್ತಾ 2026 ಏನೆಲ್ಲ ಸಂಕಲ್ಪ ಆಯ್ತು ಅಂತ? ಇರಾನ್ ಬಗ್ಗೆ ಗೊತ್ತಾ? ರಷ್ಯಾ ಬಗ್ಗೆ ಗೊತ್ತಾ? ಈಗ ನಿನ್ನೆ ನಡೆದಂತ ಶ್ರೀಲಂಕಾ ಬಗ್ಗೆ ಗೊತ್ತಾ ನಿಮ್ಗೆ? ಅವರೆಲ್ಲ ಎಷ್ಟು ಕಲ್ಪನೆಗಳು, ಎಷ್ಟು ಆಸೆಗಳು. ನನ್ನ ಮಗಳಿಗೆ, ನನ್ನ ಮಗನಿಗೆ ಪ್ರಿಯವಾಗಿ ಕಟ್ಟಿದಂತ ಮನೆ, ಇಷ್ಟಪಟ್ಟು ತಕ್ಕೊಟ್ಟಂತ ಕಾರು, ಎಲ್ಲವನ್ನು ಸಹ ಕೊಚ್ಕೊಂಡೋಯ್ತು. ಎಲ್ಲ ಹೋಯ್ತು. ಇವತ್ತು ನಾನು ಕ್ಷಮಿಸ್ಲಿಲ್ಲ ಅಂದ್ರೆ, ನಾಳೆ ಕ್ಷಮಿಸೋದಕ್ಕೆ ನಾನಿದ್ರು ಕ್ಷಮಾಪಣೆ ಕೇಳಕ್ಕೆ ಅವ್ರಿಲ್ಲ ಅಂದ್ರೆ, ಇಲ್ಲ ಕ್ಷಮಿಸೋದಕ್ಕೆ ಕ್ಷಮಾಪಣೆ ಕೇಳಕ್ಕೆ ನಾನಿದ್ದು ಕ್ಷಮಿಸೋದಕ್ಕೆ ಅವ್ರಿಲ್ಲ ಅಂದ್ರೆ, ದಯವಿಟ್ಟು ಯೋಚನೆ ಮಾಡಿ. ಇವತ್ತು ಒಳ್ಳೆ ದಿನ. ದಯವಿಟ್ಟು ಯೋಸೇಪನ ರೀತಿಯಲ್ಲಿ ನಿಮ್ಮ ಕಣ್ಣುಗಳು ತೇವಾದ್ರೂ ಪರವಾಗಿಲ್ಲ, ಯೋಸೇಪನ ರೀತಿಯಲ್ಲಿ ಜೋರಾಗಿ ಕಿರ್ಚು ಆದ್ರೂ ಪರವಾಗಿಲ್ಲ, ನೀವು ಕ್ಷಮಿಸಿ. 21ನೇ ವಾಕ್ಯ ಹೇಳ್ತದೆ. ಆದ್ದರಿಂದ ಸ್ವಲ್ಪ ಕೆಲವೊಂದು ವಿಷಯ ಹೇಳಿದೆ, ಯೋಸೇಪನ ಹೇಳಿ 21ನೇ ವಾಕ್ಯ. ಆದ್ರೆ ನೀವು ಸ್ವಲ್ಪ ಭಯ ಪಡಬೇಡ್ರಿ. ಅವ್ರಿಗೆ ಹೇಳ್ತಾನೆ ನೋಡಿ, ಸ್ವಲ್ಪನೂ ಭಯ ಪಡಬೇಡಿ, ನಾನ್ ನಿಮ್ಮನ್ನು ನಿಮಗೆ ಸೇರಿದವರೆಲ್ಲರನ್ನು ಏನ್ ಮಾಡ್ತೇನೆ, ಪೋಷಿಸುವೆನು ಎಂದು ಹೇಳಿ ಅವರನ್ನ ಸಂತೈಸಿ ಅವರ ಸಂಗಡ ಪ್ರೀತಿಯಿಂದ. ಈಗ ಗೊತ್ತಾಯ್ತಾ? ಕ್ಷಮಾಪಣೆಯ ಇನ್ನೊಂದು ನೆರಳೇನು? ಪ್ರೀತಿಯ ಇನ್ನೊಂದು ನೆರಳೇನು? ಕ್ಷಮಾಪಣೆ. ದಯವಿಟ್ಟು ಕ್ಷಮಿಸುವ, ಕ್ಷಮಾಪಣೆ ಕೇಳುವ ದೇವರ ತಾನೇ ಆಶ್ರಯಿಸಲಿ. ಆಮೇಲೆ